ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಫಿಸಿಕ್ಸ್ ಟೀಚರ್ ಕಾರ್ತಿಕ್. ಇವತ್ತಿನ ವಿಡಿಯೋ ಸೀರೀಸ್ ಯಾವ್ದ್ರ ಬಗ್ಗೆ ಇದೆ ಅಂದ್ರೆ ಸೈನ್ಸ್ ಅನ್ನೋ ಸಬ್ಜೆಕ್ಟ್ ನಲ್ಲಿ 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಸೈನ್ಸ್ ಅನ್ನೋ ಸಬ್ಜೆಕ್ಟ್ ಅಲ್ಲಿ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಗಳು ತುಂಬಾ ಬರ್ತಾ ಇರ್ತವೆ, ರೈಟ್? ಸೊ ಈ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ನ ಯಾವ ರೀತಿ ಅಪ್ರೋಚ್ ಮಾಡಬೇಕು ಅಂತ ತಿಳ್ಕೊಳ್ಳೋದು. ಓಕೆ, ಅದ್ರ ಬಗ್ಗೆನೇ ಈ ವಿಡಿಯೋ ಸೀರೀಸ್ ನ ಮಾಡಿದೀವಿ. ಸೊ ಫಿಸಿಕ್ಸ್ ನ ನಾನು ಹೇಳ್ತೀನಿ, ನಂದಾದ್ಮೇಲೆ ಹರ್ಷಿತಾ ಮೇಡಮ್ ಬಂದ್ಬಿಟ್ಟು ಕೆಮಿಸ್ಟ್ರಿ ಹಾಗೂ ಬಯಾಲಜಿ ಬಗ್ಗೆ ಹೇಳ್ತಾರೆ, ಯಾವ ರೀತಿ ಅಪ್ಲಿಕೇಶನ್ ಕ್ವಶನ್ಸ್ ನ ಅಪ್ರೋಚ್ ಮಾಡೋದು ಅಂತ. ಆಲ್ ರೈಟ್, ಸೊ ಯಾವುದೇ ತರ ಮಾಡದೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಫಿಸಿಕ್ಸ್ ನಾನು ಹೇಳ್ತೀನಿ ಅಂತ ಹೇಳಿದೀನಿ. ನಾನು ಮೊದಲನೇ ಪ್ರಶ್ನೆ ತಗೊಂಡಿರೋದಿಲ್ಲಿ ಬಂದ್ಬಿಟ್ಟು ಮೊದಲನೇ ಚಾಪ್ಟರ್ ಇಂದ, ಯಾವ್ದು? ಎಲೆಕ್ಟ್ರಿಸಿಟಿ ಇಂದ, ರೈಟ್? ಸೊ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಯಾವ ರೀತಿ ಕೊಡ್ತಾರೆ, ಈ ತರ ಕೊಡ್ತಾರೆ. ಸೊ ಇದು ಒಂದು ಎಕ್ಸಾಂಪಲ್ ಅಷ್ಟೇ, ಆಯ್ತಾ? ಸೊ ಇಲ್ಲೇನಾಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ. ಒಂದು ಸರ್ಕ್ಯೂಟ್ ನ ಕೊಟ್ಟಿದ್ದಾರೆ, ಆ ಸರ್ಕ್ಯೂಟಿನ ಮೇಲೆ ಈ 4 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ನಾವಿಲ್ಲಿ ಪ್ರಶ್ನೆನ ಸಾಲ್ವ್ ಮಾಡ್ತಾ ಇಲ್ಲ. ಓಕೆ, ಸಾಲ್ವ್ ನಾವು ತುಂಬಾ ಪ್ರಶ್ನೆಗಳನ್ನ ಮಾಡಿದೀವಿ. ಎಲ್ಲಾ ಸಾಲ್ವ್ ಮಾಡಿರೋ ಪ್ರಶ್ನೆಗಳು ನಮ್ಮ ಫಿಸಿಕ್ಸ್ ಪ್ಲೇ ಲಿಸ್ಟ್ ಅಲ್ಲಿ ಇದಾವೆ, ಅದನ್ನ ನೀವು ಹೋಗ್ಬಿಟ್ಟು ನೋಡ್ಬೋದು. ಇಲ್ಲೇನ್ ಮಾಡ್ತಿದೀವಿ, ಯಾವ ತರ ಅಪ್ರೋಚ್ ಮಾಡ್ಬೇಕು ಅಂತ ಹೇಳ್ತಾ ಇದೀವಿ ಅಷ್ಟೇ. ಓಕೆ, ಯಾವ ತರ ಸ್ಟಾರ್ಟ್ ಮಾಡ್ಬೇಕು ಈ ಪ್ರಶ್ನೆನ, ಯಾವ ತರ ಥಿಂಕಿಂಗ್ ಪ್ರೋಸೆಸ್ ಇರಬೇಕು, ಏನ್ ಮಾಡ್ಬೇಕು, ಏನ್ ಗೊತ್ತಿರಬೇಕು, ಏನೆಲ್ಲ ಬರಿಬೇಕು, ಏನೆಲ್ಲ ಬರೆದ್ರೆ ಫುಲ್ ಮಾರ್ಕ್ಸ್ ಬರುತ್ತೆ ಅನ್ನೋದೇ ಈ ವಿಡಿಯೋ ಇನ್ನ ಆಬ್ಜೆಕ್ಟಿವ್, ರೈಟ್? ಸೊ ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಇನ್ ದ ಗಿವನ್ ಫಿಗರ್ ಫೈಂಡ್ ಔಟ್ ದ ಫಾಲೋವಿಂಗ್, ಆಯ್ತಾ? ಸೊ ಸರ್ಕ್ಯೂಟ್ ಕೊಟ್ಟಿದ್ರೆ ಏನೆಲ್ಲ ಕಂಡುಹಿಡಿಬೇಕು ನಾವು ಇದರಲ್ಲಿ. ಮೊದಲನೇದು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ 8 ohm ರೆಸಿಸ್ಟರ್ಸ್ ಇನ್ ದ ಕಾಂಬಿನೇಷನ್. ಸೊ ಇಲ್ಲಿ 8 ohm ರೆಸಿಸ್ಟರ್ಸ್ ಎಲ್ಲಿದಾವೆ? ಇಲ್ಲಿದಾವೆ ನೋಡಿ. ಇಲ್ಲೊಂದು 8 ohm ಇದೆ, ಇಲ್ಲೊಂದು 8 ohm ಇದೆ. ಇದರದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನಾವು ಕಂಡುಹಿಡಿಬೇಕು. ಸೊ ಇಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂದ್ರೆ ಏನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಪ್ಯಾರಲಲ್ ಆಗಿರ್ಬೇಕಾದ್ರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ ಫಾರ್ಮುಲಾ ಏನಿರುತ್ತೆ? 1/Rp is equal to 1/R1 plus 1/R2. ಸೊ ಇದನ್ನ ಸಾಲ್ವ್ ಮಾಡ್ಕೊಂಡು ಹೋದಂಗೆ ಲಾಸ್ಟ್ ಏನ್ ಮಾಡ್ಬೇಕು ನಾವು? ರೆಸಿಪ್ರೋಕಲ್ ತಗೊಂಡು Rp ಬರುತ್ತೆ, ಕರೆಕ್ಟ್? ಸೊ ನಿಮ್ಗೆ ಇಲ್ಲಿ ಏನ್ ತುಂಬಾ ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಬೇಕಂದ್ರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ ಫಾರ್ಮುಲಾ ಗೊತ್ತಿರಬೇಕು, ಕರೆಕ್ಟ್ ಅಲ್ವಾ? ಸೊ ಫಾರ್ಮುಲಾಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಯಾವುದೇ ಪ್ರಶ್ನೆ ಕೊಟ್ಟಾಗ, ಯಾವುದೇ ಅಪ್ಲಿಕೇಶನ್ ಪ್ರಶ್ನೆ ಕೊಟ್ಟಾಗ ಯಾವ ತರ ಸ್ಟಾರ್ಟ್ ಮಾಡ್ಬೇಕು ಆನ್ಸರ್ ಮಾಡೋದಕ್ಕೆ? ಮೊದಲನೇದಾಗಿ ಕ್ವಶನ್ ನಂಬರ್ ಬರ್ದು ಆನ್ಸರ್ ಅಂತ ಬರ್ದ್ಬಿಟ್ಟು ಗಿವನ್ ಬರಿಬೇಕು ಮೊದಲನೇದಾಗಿ, ಕರೆಕ್ಟ್? ಸೊ ಏನ್ ಕೊಟ್ಟಿದ್ದಾರೆ ನಮ್ಗೆ? ದೇ ಹ್ಯಾವ್ ಗಿವನ್ ಅಸ್ 2 8 ohms ರೆಸಿಸ್ಟರ್ಸ್. ಇದು 1 ಗಿವನ್ ಆಯ್ತು. ಗಿವನ್ ಅಲ್ಲಿ ಪಾಯಿಂಟ್ ನಂಬರ್ 1 2 8 ohm ರೆಸಿಸ್ಟರ್ಸ್ ಗಳು ಕೊಟ್ಟಿದ್ದಾರೆ. ಎರಡನೇ ಪಾಯಿಂಟ್ ಏನ್ ಬರೀಬೇಕು ಗಿವನ್ ಅಲ್ಲಿ? ದ ಗಿವನ್ 8 ohm ರೆಸಿಸ್ಟರ್ಸ್ ಆರ್ ಇನ್ ಪ್ಯಾರಲಲ್ ಕನೆಕ್ಷನ್. ಪ್ಯಾರಲಲ್ ಆಗಿದೆ. ಹೇಗೆ ಗೊತ್ತಾಗುತ್ತೆ ಪ್ಯಾರಲಲ್ ಅಂತ? ಡ್ರಾಯಿಂಗ್ ನೋಡಿದ್ರೆ ಗೊತ್ತಾಗುತ್ತೆ, ರೈಟ್? ಸೀರೀಸ್ ಆಗಿಲ್ಲ, ಪ್ಯಾರಲಲ್ ಆಗಿದೆ. ಇದು ಎರಡನೇ ಪಾಯಿಂಟ್ ಗಿವನ್ ಅಲ್ಲಿ. ನೆಕ್ಸ್ಟ್ ಟು ಫೈಂಡ್ ಏನು? ಟು ಫೈಂಡ್ ಎಫೆಕ್ಟಿವ್ ರೆಸಿಸ್ಟೆನ್ಸ್. ಅದು ಟು ಫೈಂಡ್ ಆಗುತ್ತೆ. ಇವಾಗ ಟು ಫೈಂಡ್ ನ ಯಾವ ತರ ಕಂಡುಹಿಡಿಬೇಕು? ಫಾರ್ಮುಲಾ ಯೂಸ್ ಮಾಡ್ಬಿಟ್ಟು. ಸೊ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ನೋಡಿ? ಫಸ್ಟ್ ಸ್ಟೆಪ್ ಗಿವನ್, ಅದ್ರಲ್ಲಿ 2 ಪಾಯಿಂಟ್ ಬರ್ದಾಯ್ತು. ಎರಡನೇ ಸ್ಟೆಪ್ ಟು ಫೈಂಡ್. ಸೊ ಟು ಫೈಂಡ್ ಆಲ್ರೆಡಿ ಇಲ್ಲಿ ಇದಾವೆ. ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಫಾರ್ಮುಲಾ, ರೈಟ್? ಸೊ ಫಾರ್ಮುಲಾ ಅಂತ ಬರ್ದ್ಬಿಟ್ಟು 1/Rp is equal to 1/R1 plus 1/R2 ಅಂತ ಬರ್ದು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ಮೇಲೆ ನಮ್ಗೆ ಏನ್ ಸಿಗುತ್ತೆ? ಎಫೆಕ್ಟಿವ್ ರೆಸಿಸ್ಟೆನ್ಸ್ ಸಿಗುತ್ತೆ. ಸೊ ಇದೇ ರೀತಿ ಸೆಕೆಂಡ್ ಕ್ವಶನ್ ಕೂಡ ನೀವೇನ್ ಮಾಡಬೇಕು? ಅಪ್ರೋಚ್ ಮಾಡಬೇಕು. ಸೊ ಇಲ್ಲೇನ್ ಕೇಳ್ತಿದ್ದಾರೆ? ಕರೆಂಟ್ ಫ್ಲೋಯಿಂಗ್ ಥ್ರೂ 4 ohm ರೆಸಿಸ್ಟರ್ಸ್. ಕರೆಂಟ್ 4 ohm ರೆಸಿಸ್ಟರ್ಸ್ ಎಲ್ಲಿದೆ? ಇಲ್ಲಿದೆ. ಮತ್ತೆ ಗಿವನ್ ಏನ ಕೆಳಗಡೆ ಏನ್ ಬರೀಬೇಕು? 4 ohm ರೆಸಿಸ್ಟರ್ಸ್. ಟು ಫೈಂಡ್ ಕರೆಂಟ್. ಇವಾಗ ಫಾರ್ಮುಲಾ ಏನಾಗುತ್ತೆ? V is equal to IR, ರೈಟ್? ಸೊ ಯಾವುದೇ ಪ್ರಾಕ್ಟಿಕಲ್ ಕ್ವಶನ್ಸ್ ಕೊಟ್ರು, ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಕೊಟ್ರು ನೀವೇನ್ ಮಾಡಬೇಕು? ಮೊದಲನೇ ಪಾಯಿಂಟ್ ಗಿವನ್, ಎರಡನೇ ಪಾಯಿಂಟ್ ಟು ಫೈಂಡ್, ಥರ್ಡ್ ಪಾಯಿಂಟ್ ಫಾರ್ಮುಲಾ, ಫೋರ್ತ್ ಪಾಯಿಂಟ್ ಸಿಂಪ್ಲಿಫಿಕೇಶನ್. ಸೊ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಏನ್ ಮಾಡಬೇಕು? ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಬರುತ್ತೆ, ರೈಟ್? ಸೊ ಇದೇ ಸ್ಟೆಪ್ಸ್ ನ ನೀವು ಫಾಲೋ ಮಾಡಬೇಕು ನಿಮ್ಮ ಎಕ್ಸಾಮಿನೇಷನ್ ಅಲ್ಲೂ ಕೂಡ, ಆಯ್ತಾ? ಇನ್ನೊಂದು ಪ್ರಶ್ನೆ ತಗೊಳ್ಳೋಣ ಇಲ್ಲಿ. ಓಕೆ, ಇನ್ನ 3 ಪ್ರಶ್ನೆಗಳನ್ನ ತಗೊಂಡಿದ್ದೀವಿ. ಸೊ ಇಲ್ಲಿ 13 ಕ್ವಶನ್ ಅಂತ ಬರೆದಿದ್ದೀನಿ. ಒಂದು ಎಲೆಕ್ಟ್ರಿಕ್ ರೆಫ್ರಿಜರೇಟರ್ 400 watts ಆಪರೇಟ್ಸ್ 8 hours per day. ವಾಟ್ ಇಸ್ ದ ಕಾಸ್ಟ್ ಆಫ್ ಎನರ್ಜಿ ಟು ಆಪರೇಟ್ ಇಟ್ ಫಾರ್ 30 days at ₹3 per kilowatt? ಸೊ ಕ್ವಶನ್ ಸ್ವಲ್ಪ ದೊಡ್ಡದಿದೆ. ಗಿವನ್ ಬರ್ಕೊಳ್ಳಿ. ಏನಿದೆ ಗಿವನ್? ಪವರ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 400 watts. ಸೊ P is equal to 400 watts. ನೆಕ್ಸ್ಟ್ 8 hours a day ಆಪರೇಷನ್ ಆರ್ ಆಪರೇಟ್ಸ್ 8 hours per day. ಇದೆಲ್ಲ ಗಿವನ್ ಕೆಳಗಡೆ ಬರೀಬೇಕು. ನೆಕ್ಸ್ಟ್ ಏನಿದೆ? ನಂಬರ್ ಆಫ್ ಡೇಸ್ is equal to 30. ಕಾಸ್ಟ್ is equal to ₹3 per kilowatt. ಇಷ್ಟನ್ನ ಯಾವ್ದ್ರ ಕೆಳಗಡೆ ಬರೀಬೇಕು? ಗಿವನ್ ಇನ್ನ ಕೆಳಗಡೆ ಬರೀಬೇಕು. ಟು ಫೈಂಡ್ ಏನು? ಟು ಫೈಂಡ್ ದ ಕಾಸ್ಟ್ ಆಫ್ ಎನರ್ಜಿ ಟು ಆಪರೇಟ್ ಫಾರ್ 30 days. ಇದು ಟು ಫೈಂಡ್. ಇವಾಗ ಫಾರ್ಮುಲಾನ ಅಪ್ಲೈ ಮಾಡಿ. ಫಾರ್ಮುಲಾನ ಅಪ್ಲೈ ಮಾಡಿದ್ಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ ತಕ್ಷಣ ಆನ್ಸರ್ ಬರುತ್ತೆ. ಸೊ ಅಪ್ರೋಚ್ ಯಾವ ರೀತಿ ಇದೆ ಅರ್ಥ ಮಾಡ್ಕೊಳ್ಳಿ. ಗಿವನ್, ಟು ಫೈಂಡ್, ಫಾರ್ಮುಲಾ, ಸಬ್ಸ್ಟಿಟ್ಯೂಷನ್, ಸಿಂಪ್ಲಿಫಿಕೇಶನ್, ಫೈನಲ್ ಆನ್ಸರ್. ಇಲ್ಲಿ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ಸಬ್ಸ್ಟಿಟ್ಯೂಷನ್ ಹಾಗೂ ಸಿಂಪ್ಲಿಫಿಕೇಶನ್ ಮಾಡಬೇಕಾದ್ರೆ ನಾವು ಯಾವುದೇ ಯೂನಿಟ್ಸ್, ಯಾವುದೇ ನಂಬರ್ಸ್ ನ ಹಾಕ್ಬೇಕಾದ್ರೆ ಎಲ್ಲ ನಂಬರ್ಗಳು ಒಂದೇ ಯೂನಿಟ್ ಅಲ್ಲಿ ಇರಬೇಕು. ಇದು ವಾಟ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ಒನ್ ಬರೋದು ಕಿಲೋ ವಾಟ್ಸ್ ಅಲ್ಲಿ ಇರುತ್ತೆ. ಇಲ್ಲಿ ನೋಡಿ, ಇದು ವಾಟ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಇದು ಕಿಲೋ ವಾಟ್ಸ್ ಅಲ್ಲಿ ಕೊಟ್ಟಿದ್ದಾರೆ.
ಏನ್ ಮಾಡ್ಬೇಕು ನಾವು ಕನ್ವರ್ಟ್ ಮಾಡ್ಕೊಂಡ್ಬಿಡ್ಬೇಕು. ಯಾವ್ದನ್ನ ಇಲ್ಲಿ ಆಲ್ರೆಡಿ ಕಿಲೋ ವಾಟ್ಸ್ ಅಲ್ಲಿ ಕೊಟ್ಟಿದಾರಲ್ವಾ, ಇದನ್ನ ನಾವು ಕಿಲೋ ವಾಟ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಒಂದು ಪಾಯಿಂಟ್ ಏನ್ ನಮ್ ತುಂಬಾ ಹುಷಾರಾಗಿರ್ಬೇಕಂದ್ರೆ, ಸಿಂಪ್ಲಿಫಿಕೇಶನ್ ಮಾಡ್ಬೇಕಾದ್ರೆ ಅಥವಾ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕಾದ್ರೆ ಎಲ್ಲಾ ನಂಬರ್ಗಳು ಒಂದೇ ಯೂನಿಟ್ ಅಲ್ಲಿ ಇರಬೇಕು. ಓಕೆ, ಇದೊಂದು ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್, ಡ್ರಾ ದ ರೇ ಡಯಾಗ್ರಾಮ್ ಟು ಶೋ ದ ಫಾರ್ಮೇಶನ್ ಆಫ್ ದ ಇಮೇಜ್ ಬೈ ಕಾನ್ವೆಕ್ಸ್ ಲೆನ್ಸ್ ವೆನ್ ದ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಅಟ್ 2f1. ಇದರಲ್ಲಿ ಗಿವನ್ ಬರಕ್ ಸಾಧ್ಯನಾ? ಇದ್ರಲ್ಲಿ ಗಿವನ್ ಬರಕ್ ಸಾಧ್ಯ ಇಲ್ಲ. ನಾವೇನ್ ಮಾಡ್ಬೇಕು, ಒಂದು ಸ್ಟ್ರೈಟ್ ಲೈನ್ ಎಳಿಬೇಕು, ದಟ್ ಇಸ್ ಕಾಲ್ಡ್ ಪ್ರಿನ್ಸಿಪಲ್ ಆಕ್ಸಿಸ್. 5 ಪಾಯಿಂಟ್ಸ್ ನ ಪ್ಲೇಸ್ ಮಾಡಬೇಕು ಆ ಸ್ಟ್ರೈಟ್ ಲೈನ್ ಮೇಲೆ. ಯಾವ ರೀತಿಯಲ್ಲಿ? ಈಕ್ವಿ ಡಿಸ್ಟೆನ್ಸ್. ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಒಂದೇ ಅಂತರ ಇರಬೇಕು. ಆತರ ಎಷ್ಟು ಪಾಯಿಂಟ್ಗಳು ಬರೀಬೇಕು? 5 ಪಾಯಿಂಟ್ಗಳು ಬರೀಬೇಕು. 5 ಪಾಯಿಂಟ್ಗಳು ಬರ್ದಿದ್ ಆದ್ಮೇಲೆ ಏನ್ ಮಾಡ್ಬೇಕು? ರೇ ಡಯಾಗ್ರಾಮ್ ನ ಡ್ರಾ ಮಾಡ್ಬೇಕು. ಇವಾಗ ರೇ ಡಯಾಗ್ರಾಮ್ ನ ಡ್ರಾ ಮಾಡ್ಬೇಕಂದ್ರೆ ನಿಮ್ಗೆ ಏನ್ ಗೊತ್ತಿರಬೇಕು? ರೇ ಡಯಾಗ್ರಾಮ್ಸ್ ಇನ ರೂಲ್ಸ್ ಗಳು ಗೊತ್ತಿರಬೇಕು. ಆ ರೂಲ್ಸ್ ನಿಮ್ಗೆ ಎಲ್ಲಿ ಸಿಗುತ್ತೆ? ಫಿಸಿಕ್ಸ್ ಪ್ಲೇ ಲಿಸ್ಟ್ ಅಲ್ಲಿ ಪರೀಕ್ಷೆ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ. ಸೊ ಆ ರೂಲ್ಸ್ ನ ಫಸ್ಟ್ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಏನ್ ಮಾಡ್ಬೋದು? ಡ್ರಾ ಮಾಡ್ಬೋದು. ಬಟ್ ಇಲ್ಲಿ ಈ ಪ್ರಶ್ನೆ ಏನಕ್ಕೆ ತಗೊಂಡಿದ್ದೀನಿ ಅಂದ್ರೆ, ಇದಕ್ಕೆ ಗಿವನ್ ಇಲ್ಲ, ಟು ಫೈಂಡ್ ಇಲ್ಲ, ಜಸ್ಟ್ ಡ್ರಾ ಮಾಡ್ಬೇಕಷ್ಟೇ. ಡ್ರಾ ಮಾಡಕ್ಕೆ ಏನ್ ಗೊತ್ತಿರಬೇಕು? ರೂಲ್ಸ್ ಗೊತ್ತಿರಬೇಕು. ಅದು ನಮ್ಮ ವಿಡಿಯೋಸ್ ಗಳಲ್ಲಿ ಇದಾವೆ. ಮೂರನೇ ಪ್ರಶ್ನೆ ಏನಿದೆ? an object is kept on the principal axis of a concave mirror. ಸೊ ಇದು ಕೂಡ ಒಂದು ಪ್ರಾಬ್ಲಮ್ ಬೇಸ್ಡ್ ಅಪಾನ್ ಕಾನ್ಕೇವ್ ಅಂಡ್ ಕಾನ್ವೆಕ್ಸ್ ಮಿರರ್ ಗಳು, ರೈಟ್? ಸೊ ಈ ಕಾನ್ವೆಕ್ಸ್ ಮತ್ತು ಕಾನ್ಕೇವ್ ಮಿರರ್ ಗಳಲ್ಲಿ ನಾವೇನ್ ತಿಳ್ಕೊಂಡಿರ್ಬೇಕು? ಮೇನ್ ಆಗಿ ಇದರಲ್ಲಿ ನೀವು ಗಿವನ್ ಅಂತ ಬರಿಬಹುದು. ಏನಂತ ಬರಿಬಹುದು? ಗಿವನ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. 12 ಸೆಂಟಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ, 18 ಸೆಂಟಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಅದನ್ನೆಲ್ಲ ಗಿವನ್ ಆಗಿ ಬರ್ಕೋಬಹುದು. ನೆಕ್ಸ್ಟ್, ಫಾರ್ಮುಲಾ ಯೂಸ್ ಮಾಡಬೇಕು. ಫಾರ್ಮುಲಾ ಗೊತ್ತಿದೆ ನಿಮ್ಗೆ ಆಲ್ರೆಡಿ. 1/f = 1/u + 1/v, ರೈಟ್? ಸೊ ಎಫ್ ಮತ್ತೆ ಯು ಮತ್ತೆ ವಿ, ಇಲ್ಲಿ ಯು ಮತ್ತೆ ವಿ ಜಾಸ್ತಿ ಗಮನ ಕೊಡಬೇಕು. ಯಾಕಂದ್ರೆ ಇಲ್ಲಿ ನೆಗೆಟಿವ್ ಮತ್ತೆ ಪಾಸಿಟಿವ್ ಸೈನ್ಸ್ ನ ಯೂಸ್ ಮಾಡ್ತಾ ಇರ್ತೀವಿ. ಇವಾಗ ಈ ನೆಗೆಟಿವ್ ಯಾವ್ದು ನೆಗೆಟಿವ್ ಆಗುತ್ತೆ, ಯಾವ್ದು ಪಾಸಿಟಿವ್ ಆಗುತ್ತೆ? ರೇ ಡಯಾಗ್ರಾಮ್ಸ್ ಇಲ್ಲಿ ಓದಿರ್ತಿರಲ್ವಾ, ಅದೇ ಕಾನ್ಸೆಪ್ಟ್ ಇಲ್ಲೂ ಕೂಡ ಯೂಸ್ ಆಗುತ್ತೆ. ನೆಗೆಟಿವ್ ಹೇಗೆ ಯೂಸ್ ಆಗುತ್ತೆ? ಸೈನ್ ಕನ್ವೆನ್ಷನ್ಸ್ ಮೇಲೆ. ಮತ್ತೆ ಸೈನ್ ಕನ್ವೆನ್ಷನ್ಸ್ ಎಲ್ಲಿದೆ? ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ಫಿಸಿಕ್ಸ್ ಪ್ಲೇ ಲಿಸ್ಟ್ ಅಲ್ಲಿ, ರೈಟ್? ಸೊ ಇಷ್ಟೆಲ್ಲ ಬೇಸಿಕ್ಸ್ ಗಳು ನೀವೆಲ್ಲ ಕಲ್ತ್ಕೊಂಡಿದ್ರೆ ಅವಾಗ ಏನಾಗುತ್ತೆ? ಈ ಪ್ರಾಬ್ಲಮ್ಸ್ ನ ಅಪ್ರೋಚ್ ಮಾಡಕ್ಕೆ ಈಸಿ ಆಗುತ್ತೆ. ಗಿವನ್ ಅಂತ ಬರೆಯೋದು, ಟು ಫೈಂಡ್ ಅಂತ ಬರೆಯೋದು, ಫಾರ್ಮುಲಾ ಅಂತ ಬರೆಯೋದು, ರೈಟ್? ಸೊ ಬೇಸಿಕಲಿ ಏನು? ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಎಕ್ಸೆಪ್ಟ್ ಡ್ರಾಯಿಂಗ್, ಆಯ್ತಾ? ಇದು ಒಂದು ಬಿಟ್ಟು ಮಿಕ್ಕಿದ ಯಾವುದೇ ಅಪ್ಲಿಕೇಶನ್ ಪ್ರಾಬ್ಲಮ್ಗಳು ಬಂದ್ರೆ ಏನಂತ ಮಾಡಬೇಕು? ಹೇಗೆ ಅಪ್ರೋಚ್ ಮಾಡಬೇಕು? ಫಸ್ಟ್ ಗಿವನ್ ನ ಬರೀರಿ, ಏನ್ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ ಅದನ್ನ ಬರೀರಿ. ನೆಕ್ಸ್ಟ್ ಏನ ಕಂಡುಹಿಡಿಬೇಕು ಅದನ್ನ ಬರೀರಿ. ಸೊ ಇವೆರಡು ಪಾಯಿಂಟ್ ಕ್ವಶನ್ ಅಲ್ಲಿ ಕವರ್ ಆಗುತ್ತೆ. ಮೂರನೇ ಪಾಯಿಂಟ್ ಏನು? ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ನೀವು ಆಲ್ರೆಡಿ ಓದಿರ್ತೀರಾ. ಅದಾದ್ಮೇಲೆ ಸಬ್ಸ್ಟಿಟ್ಯೂಷನ್ ಹಾಗೂ ಸಿಂಪ್ಲಿಫಿಕೇಶನ್, ರೈಟ್? ಸೊ 4 ಚಾಪ್ಟರ್ ಇಂದ 5 ಚಾಪ್ಟರ್ ಗಳಿದಾವೆ ಫಿಸಿಕ್ಸ್ ಅಲ್ಲಿ. ಅದ್ರಲ್ಲಿ 4 ಚಾಪ್ಟರ್ ಇಂದ ಒಂದೊಂದು ಪ್ರಾಬ್ಲಮ್ ನ ತಗೊಂಡು ಅಪ್ಲಿಕೇಶನ್ ಪ್ರಾಬ್ಲಮ್ ನ ಯಾವ ರೀತಿ ಅಪ್ರೋಚ್ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿಗೆ ಫಿಸಿಕ್ಸ್ ಮುಗೀತಷ್ಟೇ. ಸೊ ಈ ರೀತಿ ಅಪ್ರೋಚ್ ಮಾಡಬೇಕು. ನಾನು ಹೇಳಿದ ಅರ್ಥ ಆಗಿದೆ ಅಲ್ವಾ? ಅದೇ ರೀತಿ ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ ವಿಡಿಯೋನ. ಹರ್ಷಿತಾ ಮೇಡಮ್ ಬಂದ್ಬಿಟ್ಟು ಕಂಟಿನ್ಯೂ ಮಾಡ್ತಾರೆ. ಸೊ ಬನ್ನಿ ಮಕ್ಳೇ, ಈಗ ತಾನೇ ಕಾರ್ತಿಕ್ ಸರ್ ನಿಮ್ಗೆ ಫಿಸಿಕ್ಸ್ ಅಪ್ಲಿಕೇಶನ್ ಕ್ವೆಶನ್ಸ್ ನ ಅಪ್ರೋಚ್ ಹೇಗ್ ಮಾಡೋದು ಅಂತ ಹೇಳ್ಕೊಟ್ರಲ್ವಾ. ಈಗ ನಾನು ನಿಮ್ಮ ಹರ್ಷಿತಾ ಮ್ಯಾಮ್ ಕೆಮಿಸ್ಟ್ರಿ ಅಪ್ಲಿಕೇಶನ್ ಕ್ವೆಶನ್ಸ್ ಹಾಗೂ ಬಯೋ ಅಪ್ಲಿಕೇಶನ್ ಕ್ವೆಶನ್ಸ್ ನ ಹೇಗೆ ಅಪ್ರೋಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಆಯ್ತಾ? ಅಗೇನ್ ಡಿಸ್ಕ್ಲೇಮರ್, ನಿಮ್ಗೆ ನಾವು ಸಾಲ್ವ್ ಮಾಡ್ತಿಲ್ಲ ಯಾವ್ದೇ ಕ್ವೆಶನ್ಸ್ ನ. ಸೊ ಸ್ಕ್ರೀನ್ ಮೇಲೆ ಕ್ವೆಶನ್ ಇದೆ ಮ್ಯಾಮ್, ಆನ್ಸರ್ಸ್ ಹಾಕ್ತಿಲ್ಲ ಅಂತ ನೀವು ಕೇಳಬಾರ್ದು. ಐ ಆಮ್ ಜಸ್ಟ್ ಟೀಚಿಂಗ್ ಯು ಹೇಗೆ ಏನು ಇದನ್ನ ಅಪ್ರೋಚ್ ಹೇಗ್ ಮಾಡ್ಬೇಕು, ನಿಮ್ ಥಾಟ್ ಪ್ರಾಸೆಸ್ ಏನಿರ್ಬೇಕು ಅಂತ ಮಾತ್ರ ಹೇಳ್ಕೊಡ್ತೀನಿ, ಆಯ್ತಾ? ಓಕೆ, ಸೊ ಕೆಮಿಸ್ಟ್ರಿಯಲ್ಲಿ ಅಪ್ಲಿಕೇಶನ್ ಕ್ವೆಶನ್ಸ್ ಫಸ್ಟ್ ಆಫ್ ಆಲ್ ಎಲ್ಲೆಲ್ಲಿಂದ ಬರುತ್ತೆ? ಮೋಸ್ಟ್ ಲೈಕ್ಲಿ ನಾವು ಕಂಪ್ಲೀಟ್ ಆಗಿ ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ, ಬಟ್ ಮೋಸ್ಟ್ ಲೈಕ್ಲಿ ಕಾನ್ಸೆಪ್ಟ್ಸ್ ಯಾವ್ದ್ರಿಂದ ಅಪ್ಲಿಕೇಶನ್ ಕ್ವೆಶನ್ಸ್ ಬರುತ್ತೆ ಅಂತ ಪ್ರೆಡಿಕ್ಟ್ ಮಾಡಬಹುದು, ಆಯ್ತಾ? ಸೊ ಇಲ್ಲಿ ಪಿ ಎಚ್ ವ್ಯಾಲ್ಯೂಸ್ ಇದಕ್ಕೆ ಬರೋಣ. ಈ ಎ ಸಬ್ಪಾರ್ಟ್ ಏನಿದೆ ಈ ಏನು ಪಾರ್ಟಿಗೆ ನಾವು ವಾಪಸ್ ಬರೋಣ, ಪಿ ಎಚ್ ಕಾನ್ಸೆಪ್ಟ್ ವಾಪಸ್ ಬರೋಣ. ಬಟ್ ರೈಟ್ ನೌ ಯು ಹ್ಯಾವ್ ಟು ರಿಮೆಂಬರ್ ಈ ಬಿ ಸಬ್ ಪಾರ್ಟ್, ಆಯ್ತಾ? ಸೊ ಕ್ವೆಶನ್ ಏನು ಮಕ್ಕಳೇ? ಸ್ಯಾಚುರೇಟೆಡ್ ಸೊಲ್ಯೂಷನ್ ಪಿ is subjected to electrolysis. In this process, gas O is released at anode and passed through a basic solution R to form bleaching salt S. Then what are PQRS ಅಂತ ಕೇಳಿದ್ದಾರೆ, ಆಯ್ತಾ? ಸೊ ಬೇಸಿಕಲಿ ಕ್ವೆಶನ್ ಎಲ್ಲಿಂದ ಬಂದಿದೆ? ನಿಮ್ಮ ಏನು ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್ ಅಲ್ಲಿ ಸಾಲ್ಟ್ಸ್ ಪಾರ್ಟ್ ಬರುತ್ತೆ ಅಲ್ವಾ? ಅದರಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಸಾಲ್ಟ್ಸ್ ನ ಡಿಸ್ಕಸ್ ಮಾಡ್ತಾರೆ ಅಲ್ವಾ? ಅದು ಜಿಪ್ಸಮ್ ಆಗಿರ್ಬಹುದು ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿರ್ಬಹುದು, ವಾಷಿಂಗ್ ಸೋಡಾ, ಬೇಕಿಂಗ್ ಸೋಡಾ, ಇದೆಲ್ಲ ಡಿಸ್ಕಸ್ ಮಾಡ್ತಾರೆ ಅಲ್ವಾ ಮಕ್ಕಳೇ? ಸೊ ಆ ಸಾಲ್ಟ್ಸ್ ಪಾರ್ಟ್ ಏನಿದೆ ಅದನ್ನ ನೀವು ಗಮನ ಕೊಟ್ಕೊಂಡು ಓದ್ಕೋಬೇಕು, ಆಯ್ತಾ? ಏನಕ್ಕೆ? ಬಿಕಾಸ್ ಈ ರೀತಿ ಕ್ವೆಶನ್ಸ್ ಕೇಳ್ತಾರೆ. ಸೊ ಯಾವುದೋ ಒಂದು ಸ್ಯಾಚುರೇಟೆಡ್ ಸೊಲ್ಯೂಷನ್ಗೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಅಲ್ಲಿ ಯಾವುದೋ ಒಂದು ಗ್ಯಾಸ್ ರಿಲೀಸ್ ಆಗುತ್ತೆ. ಆ ಗ್ಯಾಸ್ನ ನಾವು ಇನ್ನೊಂದು ಸೊಲ್ಯೂಷನ್ ಅಲ್ಲಿ ಪಾಸ್ ಮಾಡಿದಾಗ ಹೊಸ ಕಾಂಪೌಂಡ್ ಬರುತ್ತೆ. ಈ ರೀತಿ ಕ್ವೆಶನ್ ಕೇಳ್ತಾರೆ, ಆಯ್ತಾ? ಈ ಕ್ವೆಶನ್ ಅಲ್ಲಿ ಪಿ ಬಂದು ಸೋಡಿಯಂ ಕ್ಲೋರೈಡ್ ಮತ್ತೆ ಏನು ಓ ಏನಿದೆ ಇದು ಬಂದು ಒಂದು ಗ್ಯಾಸ್ ಅಲ್ವಾ ಮಕ್ಳು? ಈ ಗ್ಯಾಸ್ ನ ನಾವು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಸ್ಲೇಟ್ ಲೈಮ್ ಅಲ್ಲಿ ಪಾಸ್ ಮಾಡಿದಾಗ ನಮ್ಗೆ ಬ್ಲೀಚಿಂಗ್ ಸಾಲ್ಟ್ ಸಿಗುತ್ತೆ. ದಟ್ ಇಸ್ ದ ಕಾನ್ಸೆಪ್ಟ್. ನೋ, ಸೊ ಬೇಸಿಕಲಿ ಏನ್ ಗೊತ್ತಿರ್ಬೇಕು ನಿಮ್ಗೆ? ಸಾಲ್ಟ್ಸ್ ಹೇಗೆ ತಯಾರಾಗುತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋ
ಕೆಮಿಕಲ್ಸ್ ಇರ್ಬೋದು, ಸಾಲ್ಟ್ಸ್ ಇರ್ಬೋದು, ಇದರ ಪ್ರಿಪ್ರೇಷನ್ ಪ್ರಾಸೆಸ್ ಗೊತ್ತಿರಬೇಕು ನಿಮಗೆ. ಪ್ರಿಪ್ರೇಷನ್ ಆಫ್ ಸಾಲ್ಟ್ಸ್ ಆರ್ ಅದರ್ ಕೆಮಿಕಲ್ಸ್ ಮೆನ್ಷನ್ಡ್ ಇನ್ ಯೋರ್ ಟೆಕ್ಸ್ಟ್ ಬುಕ್, ಪ್ರಿಪ್ರೇಷನ್ ಪ್ರಾಸೆಸ್ ಗೊತ್ತಿರಬೇಕು. ಓಕೆನಾ? ಫಸ್ಟ್ ಇದಲ್ದೆ ಇನ್ನೇನ್ ಗೊತ್ತಿರಬೇಕು ನಿಮ್ಗೆ? ಸೆಕೆಂಡ್, ಈ ಸಾಲ್ಟ್ಸ್ ಅಥವಾ ಕೆಮಿಕಲ್ಸ್ ನ ಯೂಸಸ್ ಗೊತ್ತಿರಬೇಕು. ಆಯ್ತಾ? ಯೂಸಸ್ ಗೊತ್ತಿರಬೇಕು. ಯಾಕಂದ್ರೆ ನಿಮ್ಗೆ ಸಾಲ್ಟ್ ನ ಯೂಸ್ ಕೊಟ್ಬಿಟ್ಟು ಆ ಸಾಲ್ಟ್ ನ ಐಡೆಂಟಿಫೈ ಮಾಡಿ ಅಂತಾನು ಕೇಳ್ತಾರೆ. ಆಯ್ತಾ? ಸೊ ದಿಸ್ ಇಸ್ ಸಮಥಿಂಗ್ ಯು ಹ್ಯಾವ್ ಟು ನೋ. ಅಂಡ್ ಇಂಡಿವಿಜುವಲ್ ಆಗಿ ಕಲಿಯೋದು ಅಷ್ಟೇ ಅಲ್ಲ ಮಕ್ಳೇ. ಈಗ ಕ್ಲೋರೋ ಆಲ್ಕಲಿ ಪ್ರಾಸೆಸ್ ಅಲ್ಲಿ ರಿಲೀಸ್ ಆಗ್ತಿರುವಂತ ಗ್ಯಾಸ್ ಇದೆ ಅಲ್ವಾ, ನಮ್ಮ ಕ್ಲೋರಿನ್ ಗ್ಯಾಸ್. ಸೊ ಅದನ್ನ ಸ್ಲೇಟ್ ಲೈಮ್ಗೆ ಪಾಸ್ ಮಾಡಿದಾಗ ನಮ್ಗೆ ಬ್ಲೀಚಿಂಗ್ ಸಾಲ್ಟ್ ಸಿಗುತ್ತೆ. ಸೊ ಏನು ಕ್ಲೋರೋ ಆಲ್ಕಲಿ ಪ್ರಾಸೆಸ್ ಮತ್ತೆ ಬ್ಲೀಚಿಂಗ್ ಸಾಲ್ಟ್ ನಡುವೆ ಇರೋ ಕನೆಕ್ಷನ್ ಕೂಡ ಗೊತ್ತಿರಬೇಕು. ಸೊ ಯು ಶುಡ್ ಬಿ ಏಬಲ್ ಟು ಕನೆಕ್ಟ್ the preparation, you should be able to connect the preparation or uses of all these salts and chemicals. Aita? Okay na? So that is something you have to know. Aita makle? So that is about salts. I've told you, know about the preparation, know about the chemical equations regarding the preparation, know about the uses of these salts, and be able to connect the concepts, all the different salts. Ella salt ಒಟ್ಟಿಗೆ connect ಆಗಿರಲ್ಲ. For example, ಈಗ gypsum ಹಾಗೂ plaster of Paris preparation is connected, no? So that is something you have to know. ಆಯ್ತಾ? because ಈ ರೀತಿ application questions ಬರೋದು ತುಂಬಾ ಜಾಸ್ತಿ. ಆಯ್ತಾ ಮಕ್ಳೇ? ಓಕೆ, ನೆಕ್ಸ್ಟ್ ಯಾವ ರೀತಿ ಕ್ವೆಶನ್ಸ್ ಬರುತ್ತೆ? ಎಸ್, ಸೊ ನಾನು ಹೇಳ್ದೆ ಸಾಲ್ಟ್ ನ ಯೂಸ್ ನ ಕೊಟ್ಬಿಟ್ಟು ಸಾಲ್ಟ್ ನ ನೇಮ್ ಮಾಡಿ ಐಡೆಂಟಿಫೈ ಮಾಡಿ ಅಂತ ಕೇಳ್ತಾರೆ. ಈ ರೀತಿ ಆ ಸಾಲ್ಟ್ ನ ಯೂಸಸ್ ಕೂಡ ನಿಮ್ಗೆ ಗೊತ್ತಿರಬೇಕು. ಆಯ್ತಾ? ದಿಸ್ ಇಸ್ ಒನ್ ಮೇಜರ್ ಟಾಪಿಕ್ ದಟ್ ಯು ಹ್ಯಾವ್ ಟು ಬಿ ಥರೋ ಅಬೌಟ್ ಇಫ್ ಯು ವಾಂಟ್ ಟು ಅಟೆಂಡ್ ಅಪ್ಲಿಕೇಶನ್ ಕ್ವೆಶನ್ಸ್. ನೆಕ್ಸ್ಟ್ ಯಾವುದು? ಎಸ್, ಇದು ನಮ್ಮ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಗೆ ರಿಲೇಟೆಡ್ ಆಗಿರುವಂತ ಒಂದಷ್ಟು ಅಪ್ಲಿಕೇಶನ್ ಕ್ವೆಶನ್ಸ್. ಆಯ್ತಾ? ಸೊ ಹೋಮೋಲೋಗಸ್ ಸೀರೀಸ್ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಹೋಮೋಲೋಗಸ್ ಸೀರೀಸ್ ಅಲ್ಲಿ ಮೆಂಬರ್ಸ್ ನಡುವೆ ಯಾವ ರೀತಿ ವೇರಿಯೇಷನ್ ಇರುತ್ತೆ, ದೇ ಡಿಫರ್ ಬೈ ಅ CH2 ಯೂನಿಟ್ ಅಂತ ಗೊತ್ತಿರಬೇಕು. ಆಯ್ತಾ? ಬಿಕಾಸ್ ಹೀಗೆ ಹೋಮೋಲೋಗಸ್ ಸೀರೀಸ್ ಕೊಟ್ಬಿಟ್ಟು ಆ ಹೋಮೋಲೋಗಸ್ ಸೀರೀಸ್ ಇನ ಜನರಲ್ ಫಾರ್ಮುಲಾ ಕೊಟ್ಬಿಟ್ಟು ಅದರದ್ದು ಒಂದು ಪರ್ಟಿಕ್ಯುಲರ್ ಮೆಂಬರ್ ನ ಐಡೆಂಟಿಫೈ ಮಾಡಿ ಅದೊಂದು ಮೆಂಬರ್ ನ ಫಾರ್ಮುಲಾ ಬರೀರಿ ಅಥವಾ ನೇಮ್ ಬರೀರಿ ಅಂತ ಕೇಳ್ತಾರೆ. ಆಯ್ತಾ? ಆಗ ಯು ಶುಡ್ ನೋ ಅಬೌಟ್ ದ ಡಿಫರೆನ್ಸ್ ಇನ್ ದ ಮೆಂಬರ್ಸ್ ಬಿಟ್ವೀನ್ ದ ಮೆಂಬರ್ಸ್ ಆಫ್ ದ ಹೋಮೋಲೋಗಸ್ ಸೀರೀಸ್. ಆಯ್ತಾ? ಸೊ ಫಸ್ಟ್ ಮೆಂಬರ್ ಹೀಗಿದ್ರೆ ಫೋರ್ತ್ ಮೆಂಬರ್ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಎಲ್ಲ ಗೊತ್ತಿರಬೇಕು. ಅಗೇನ್ ಈ ರೀತಿ ಕ್ವೆಶನ್ಸ್ ನಿಮ್ಗೆ ಅಟೆಂಡ್ ಮಾಡಕ್ ಬರಲ್ಲ, ನನಗೆ ಕಾನ್ಸೆಪ್ಟ್ ಕ್ಲಿಯರ್ ಇಲ್ಲ ಅಂದ್ರೆ ನಮ್ಮ ಕ್ರಾಶ್ ಕೋರ್ಸ್ ವಿಡಿಯೋದು ಕೆಮಿಸ್ಟ್ರಿ ಲೈವ್ಸ್ ನ, ಐ ಮೀನ್ ನಮ್ಮ ಕ್ರಾಶ್ ಕೋರ್ಸ್ ಲೈವ್ಸ್ ಇದು ಕೆಮಿಸ್ಟ್ರಿ ಲೈವ್ಸ್ ನ ನೋಡಿ. ಆಯ್ತಾ ಮಕ್ಳೇ? ಅದ್ರಲ್ಲಿ ನಾವು ಎಲ್ಲಾ ಕಾನ್ಸೆಪ್ಟ್ಸ್ ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀವಿ. ನಿಮ್ಗೆ ಅದ್ರಲ್ಲೂ ಅರ್ಥ ಆಗ್ತಿಲ್ಲ ಅಂದ್ರೆ ನಮ್ಮ ಚಾನಲ್ ಅಲ್ಲಿ ಡೀಟೇಲ್ಡ್ ಎಕ್ಸ್ಪ್ಲನೇಷನ್, ಡೀಟೇಲ್ಡ್ ಒನ್ ಶಾರ್ಟ್ಸ್ ಇರುತ್ತೆ. ಸೊ ಮೇಕ್ ಶೋರ್ ಯು ವಾಚ್ ದಟ್. ಆಯ್ತಾ ಮಕ್ಳೇ? ಸೊ ಹೋಮೋಲೋಗಸ್ ಸೀರೀಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫ್ರಮ್ ವಿಚ್ ಯು ಕ್ಯಾನ್ ಗೆಟ್ ಅಪ್ಲಿಕೇಶನ್ ಕ್ವೆಶನ್ಸ್ ಇನ್ ಕೆಮಿಸ್ಟ್ರಿ, ಎಸ್ಪೆಷಲಿ ಇನ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್. ಅದಲ್ಲದೆ ಈ ರೀತಿ ನೇಮ್ ದ ಕಾಂಪೌಂಡ್ಸ್ ಅಂತಾನು ನಿಮ್ಗೆ ಕ್ವೆಶನ್ ಕೇಳ್ತಾರೆ. ಆಯ್ತಾ? ಸೊ ನಿಮ್ಗೆ ಇಲ್ಲಿ ಹೈಡ್ರೋಕಾರ್ಬನ್ಸ್ ನ ಕೊಟ್ಬಿಟ್ಟು ಹೈಡ್ರೋಕಾರ್ಬನ್ಸ್ ಗೆ ನಾಮನ್ ಕ್ಲೇಚರ್ ನ ಹುಡುಕಿ ನಾಮನ್ ಕ್ಲೇಚರ್ ಐ ಮೀನ್ ನೇಮಿಂಗ್ ನ ನಡೆಸಿ ಅಂತ ಕೇಳ್ತಾರೆ. ಆಗ ನಿಮ್ಗೆ ಏನ್ ಗೊತ್ತಿರಬೇಕು? ಯು ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆರ್ ರೀಕಾಲ್ ವಾಟ್ ದ ನೇಮ್ ಕಂಟೇನ್ಸ್ ಅಲ್ವಾ ಮಕ್ಳೇ? ಸೊ ವಾಟ್ ಡಸ್ ದ ನೇಮ್ ಕಂಟೇನ್? ದ ನೇಮ್ ಕಂಟೇನ್ಸ್ ಅ ಪ್ರಿಫಿಕ್ಸ್, a word root and a suffix ಅಲ್ವಾ? prefix, word root, suffix. So word root ಹೇಗೆ find out ಮಾಡ್ತೀರಾ? It is based on the number of carbon atoms present in the compound. So nomenclature is one topic from which several questions can be asked. ಆಯ್ತಾ ಮಕ್ಳೇ? So this is something you have to know in carbon and its compounds. Next ಯಾವ type of questions ಬರುತ್ತೆ? Yes, ಇದು ನಮ್ಮ periodic classification of elements ಇಂದ ಬಂದಿರುವಂತ ಒಂದು question ಅಲ್ವಾ ಮಕ್ಳೇ? ಇದರಲ್ಲಿ ಏನ್ ಕೇಳ್ತಾರೆ ನಿಮ್ಗೆ? ಬೇಸಿಕಲಿ ಟ್ರೆಂಡ್ಸ್ ಇನ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಟ್ರೆಂಡ್ಸ್ ಇನ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಇದೆ ಅಲ್ವಾ? ಇದರಿಂದ ತುಂಬಾನೇ ಕ್ವೆಶನ್ಸ್ ಬರುವಂತ ಚಾನ್ಸಸ್ ಇದೆ. ಇದ್ರಲ್ಲಿ ನಿಮ್ಗೆ ಏನ್ ಗೊತ್ತಿರಬೇಕು? ವೇಲೆನ್ಸಿ ಅನ್ನೋ ಪ್ರಾಪರ್ಟಿ ಇರ್ಬೋದು, ಮೆಟಾಲಿಕ್ ನೇಚರ್, ನಾನ್ ಮೆಟಾಲಿಕ್ ನೇಚರ್, ಅಥವಾ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನು ಪ್ರಾಪರ್ಟಿ ಇರ್ಬೋದು. ಇದೆಲ್ಲ ಹೇಗೆ ವೇರಿ ಆಗತ್ತೆ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್, ಗ್ರೂಪ್ ಅಲ್ಲಿ ಹೇಗೆ ವೇರಿ ಆಗತ್ತೆ, ಪೀರಿಯಡ್ ಅಲ್ಲಿ ಹೇಗೆ ವೇರಿ ಆಗತ್ತೆ ಅಂತ ಗೊತ್ತಿದ್ರೆ ಈ ರೀತಿ ಸ್ಯಾಂಪಲ್ ಪೀರಿಯಾಡಿಕ್ ಟೇಬಲ್ ಕೊಡ್ತಾರೆ. ಮತ್ತೆ ಇದರಲ್ಲಿ ಯಾವ ಎಲಿಮೆಂಟ್ಗೆ ಇಲ್ಲಿ ನೋಡಿ ಹೈಯೆಸ್ಟ್ ಅಟಾಮಿಕ್ ಸೈಜ್ ಇದೆ ಏನಕ್ಕೆ ಅಂತ ಪ್ರೆಡಿಕ್ಟ್ ಮಾಡಕ್ ಹೇಳ್ತಾರೆ, ಯಾವ್ದಕ್ಕೆ ಲೀಸ್ಟ್ ಮೆಟಾಲಿಕ್ ಪ್ರಾಪರ್ಟಿ ಇದೆ ಹೇಗೆ ಅಂತ ಪ್ರೆಡಿಕ್ಟ್ ಮಾಡಕ್ಕೆ ಹೇಳ್ತಾರೆ. ಆಯ್ತಾ? ಆಗ ನಿಮ್ಗೆ ಗ್ರೂಪ್ ಅಲ್ಲಿ ಪ್ರಾಪರ್ಟೀಸ್ ಹೇಗೆ ವೇರಿ ಆಗುತ್ತೆ, ಪೀರಿಯಡ್ ಅಲ್ಲಿ ಪ್ರಾಪರ್ಟೀಸ್ ಹೇಗೆ ವೇರಿ ಆಗುತ್ತೆ ಅಂತ ಗೊತ್ತಿದ್ರೆ ಯು ಕ್ಯಾನ್ ಈಸಿಲಿ ಅಟೆಂಡ್ ಸಚ್ ಕ್ವೆಶನ್ಸ್. ಇದೇ ರೀತಿಯ ಇನ್ನೊಂದು ಕ್ವೆಶನ್ ನ ತೋರಿಸ್ತೀನಿ.
Yes, so this is another question ಆಯ್ತಾ, but this is not from modern periodic table, it's from a different periodic table ಅಲ್ವಾ ಮಕ್ಳೇ. So this is Newland's law of octaves ಇಂದ ಇದು ಒಂದು question. So ಈ ರೀತಿ question ಕೂಡ ನಿಮ್ಗೆ ಕೇಳ್ತಾರೆ. So you have to know ಪ್ರತಿಯೊಂದು ಕ್ಲಾಸಿಫಿಕೇಶನ್ ಏನ ಪ್ರಿನ್ಸಿಪಲ್ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ನೋಡಿ ನೇಮ್ ದ ಎಲಿಮೆಂಟ್ಸ್ ಅಂತ ಕೇಳಿದ್ದಾರೆ that belong to the same group. So law of octaves ನಿಮ್ಗೆ ಗೊತ್ತಿದ್ರೆ you will be easily able to identify these elements ಆಯ್ತಾ. ಮತ್ತೆ state the law ಅಂತ ಕೇಳ್ತಾರೆ, write the limitations of the law ಅಂತ ಎಲ್ಲ ಕೇಳ್ತಾರೆ ಆಯ್ತಾ. So these are some concepts you have to know from periodic classification of elements ಆಯ್ತಾ. ನೆಕ್ಸ್ಟ್ ಏನು, ಎಸ್, ಸೊ ಇದು ನಮ್ಮ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಶನ್ಸ್ ಅನ್ನೋ ಒಂದು ಟಾಪಿಕ್ ಅಲ್ವಾ ಮಕ್ಳೇ. ಸೊ ವೆನ್ ಯು ಆರ್ ಆಸ್ಕ್ ಕ್ವೆಶನ್ಸ್ ಲೈಕ್ ದಿಸ್, ಒನ್ ಮೆಟಲ್ ಇನ್ನೊಂದು ಮೆಟಲ್ ನ ಡಿಸ್ಪ್ಲೇಸ್ ಮಾಡತ್ತಾ ಮಾಡಲ್ವಾ, ಇದು ಇಷ್ಟು ಈ ಕ್ವೆಶನ್ ಅಲ್ಲಿ ಎಸ್ಪೆಷಲಿ 4 ರಿಯಾಕ್ಷನ್ಸ್ ನ ಕೊಟ್ಬಿಟ್ಟು ಇದ್ರಲ್ಲಿ ಯಾವ ರಿಯಾಕ್ಷನ್ ನಡೆಯುತ್ತೆ ನಡಿಬಹುದು, ವಾಟ್ ಇಸ್ ದ possible chemical reactions among these ಅಂತ ಕೇಳ್ತಾರೆ ಆಯ್ತಾ. For this what are you supposed to know, reactivity series ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ರಿಯಾಕ್ಟಿವಿಟಿ ಸೀರೀಸ್ ಬಗ್ಗೆ ಗೊತ್ತಿರಬೇಕು. ರಿಯಾಕ್ಟಿವಿಟಿ ಸೀರೀಸ್ ನ ನೆನ್ಪಿಟ್ಕೊಳ್ಳಕ್ಕೆ ನಾವು ಒಂದು ಈಸಿ ನಿಮಾನಿಕ್ ನ ಕೂಡ ಕೊಟ್ಟಿದೀವಿ ನಮ್ಮ ಚಾನಲ್ ಅಲ್ಲಿ. ಶಾರ್ಟ್ಸ್ ನ ರೀತಿಯಲ್ಲೂ ಆ ನಿಮಾನಿಕ್ ಇದೆ ಆಯ್ತಾ, ಅಥವಾ ನೀವು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಕಾನ್ಸೆಪ್ಟ್ ವಿಡಿಯೋನ ಕೂಡ ನೋಡ್ಬೋದು ಆಯ್ತಾ ಮಕ್ಳೇ. ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಶನ್ಸ್ ಚಾಪ್ಟರ್ ಅಲ್ಲಿ ಈ ರಿಯಾಕ್ಟಿವಿಟಿ ಸೀರೀಸ್ಗೆ ಕುರಿತು ನಾವು ನಿಮಾನಿಕ್ ನ ಕೂಡ ಕೊಟ್ಟಿದ್ದೀವಿ. ಆ ನಿಮಾನಿಕ್ ನ ನೀವು ಮೆಮರೈಸ್ ಮಾಡ್ಕೊಂಡ್ರೆ ಈ ರೀತಿ ಯಾವುದೇ ಕ್ವೆಶನ್ ನ ನೀವು ಟ್ಯಾಕಲ್ ಮಾಡ್ಬೋದು ಆಯ್ತಾ ಮಕ್ಳೇ. ಸೊ ರಿಯಾಕ್ಟಿವಿಟಿ ಸೀರೀಸ್ ಇಸ್ ಸಮಥಿಂಗ್ ಯು ಹ್ಯಾವ್ ಟು ನೋ ಅಬೌಟ್ ಆಯ್ತಾ. ಯು ಹ್ಯಾವ್ ಟು ಮೆಮರೈಸ್ ದ ರಿಯಾಕ್ಟಿವಿಟಿ ಸೀರೀಸ್. ನೆಕ್ಸ್ಟ್ ಕ್ವೆಶನ್ ಯಾವ್ದು ಬರುತ್ತೆ ಈ ಚಾಪ್ಟರ್ ಅಲ್ಲಿ, ಎಸ್, ಪಿ ಎಚ್ ಬಗ್ಗೆ ತುಂಬಾ ಕ್ವೆಶನ್ಸ್ ಬರುತ್ತೆ. ಪಿ ಎಚ್ ಅಲ್ಲಿ ಎಸ್ಪೆಷಲಿ ನಾನು ಫಸ್ಟ್ ಏನು ಕ್ವೆಶನ್ ಏನ್ ತೋರಿಸಿದ್ದೆ, ಎಸ್, ಸೊ ಈ ಕ್ವೆಶನ್ ಅಲ್ಲಿ ಪಿ ಹೆಚ್ ಹಾಗೂ ಏನು ಅಸಿಡಿಟಿ, ಬೇಸಿಸಿಟಿ, ಆಸಿಡಿಕ್ ಸಬ್ಸ್ಟೆನ್ಸಸ್ ಅಲ್ಲಿ, ಬೇಸಿಕ್ ಸಬ್ಸ್ಟೆನ್ಸಸ್ ಅಲ್ಲಿ ಪಿ ಎಚ್ ಹೇಗೆ ವೇರಿ ಆಗುತ್ತೆ, ಪಿ ಎಚ್ ಒಟ್ಟಿಗೆ ಹೈಡ್ರೋಜನ್ ಅಯಾನ್, ಹೈಡ್ರಾಕ್ಸೈಡ್ ಅಯಾನ್ಸ್ ಹೇಗೆ ವೇರಿ ಆಗುತ್ತೆ, ಆ ಕಾನ್ಸೆಪ್ಟ್ ಬಗ್ಗೆ ಕ್ಲಾರಿಟಿ ಇರಬೇಕು. ಸೊ ದಟ್ ಇಸ್ ಒನ್ ಥಿಂಗ್ ದಟ್ ದೇ ಆಸ್ಕ್ ಫಾರ್ ಇನ್ ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್ ಆಯ್ತಾ. ಪಿ ಎಚ್ ಅಲ್ಲದೆ ನಿಮ್ಗೆ ಲಿಟ್ಮಸ್ ಟೆಸ್ಟ್ ಬಗ್ಗೆ ಕೂಡ ಕೇಳ್ತಾರೆ ಆಯ್ತಾ ಮಕ್ಳೇ. ಸೊ ಲಿಟ್ಮಸ್ ಟೆಸ್ಟ್ ಬಗ್ಗೆ ಕೂಡ ಕೇಳ್ತಾರೆ. ಸೊ ಇದು ಅಪ್ಲಿಕೇಶನ್ ಕ್ವೆಶನ್ ವಿತ್ ರಿಗಾರ್ಡ್ಸ್ ಟು ದ ಲಿಟ್ಮಸ್ ಟೆಸ್ಟ್ ಆಯ್ತಾ. ಸೊ ಲಿಟ್ಮಸ್ ಕಲರ್ಸ್ ಹೇಗೆ ವೇರಿ ಆಗತ್ತೆ ಅಂತ ನೆನ್ಪಿಟ್ಕೊಳ್ಳಕ್ಕೂ ನಾವು ನಿಮಾನಿಕ್ಸ್ ನ ಕೊಟ್ಟಿದ್ದೀವಿ. ನಾವು ಏನು ಅಂಬರೀಷ್ ಅನ್ನೋ ಒಂದು ನಿಮಾನಿಕ್ ನ ಕೊಟ್ಟಿದ್ವಿ, ABR. ಸೊ ಆಸಿಡ್ ಟರ್ನ್ಸ್ ಬ್ಲೂ ಲಿಟ್ಮಸ್ ರೆಡ್ ಅಂತ ಒಂದು ನಿಮಾನಿಕ್ ನ ಕೊಟ್ಟಿದ್ವಿ ಆಯ್ತಾ. ಸೊ ಆಸಿಡ್ ನ ಪ್ರೆಸೆನ್ಸ್ ಅಲ್ಲಿ ಲಿಟ್ಮಸ್ ಹೇಗೆ ಕಲರ್ ಚೇಂಜ್ ಮಾಡುತ್ತೆ, ಬೇಸ್ ನ ಪ್ರೆಸೆನ್ಸ್ ಅಲ್ಲಿ ಯಾವ ಲಿಟ್ಮಸ್ ಹೇಗೆ ಕಲರ್ ಚೇಂಜ್ ಮಾಡುತ್ತೆ ಅಂತ ನಿಮ್ಗೆ ಕ್ಲಾರಿಟಿ ಇರಬೇಕು. ಇದಲ್ಲದೆ ಫಿನಾಫ್ಥಲೀನ್ ಬಗ್ಗೆ ಕೂಡ ಗೊತ್ತಿರಬೇಕು. ಬೇರೆ ಒಂದು ಇಂಡಿಕೇಟರ್ ಅಲ್ವಾ ಫಿನಾಫ್ಥಲೀನ್. ಸೊ ಫಿನಾಫ್ಥಲೀನ್ ಬಗ್ಗೆ ಕೂಡ ಗೊತ್ತಿರಬೇಕು ಆಯ್ತಾ ಮಕ್ಳೇ ನಿಮ್ಗೆ. ಯು ಶುಡ್ ರಿಮೆಂಬರ್ ದ ಕಲರ್ ಚೇಂಜ್ ಆಫ್ ದೀಸ್ ಇಂಡಿಕೇಟರ್ಸ್ ಆಯ್ತಾ, ಬಿಕಾಸ್ ಇದ್ರ ಬಗ್ಗೆನೂ ಕ್ವೆಶನ್ ಕೇಳ್ತಾರೆ. ಫಿನಾಫ್ಥಲೀನ್ ನ ಯಾವುದೋ ಒಂದು ಸೊಲ್ಯೂಷನ್ ಗೆ ಹಾಕಿದ್ವಿ, ಆಗ ಅದು ಪೇಲ್ ಪಿಂಕ್ ಕಲರ್ ಕೊಡ್ತು, ಈ ಸೊಲ್ಯೂಷನ್ ನೇಚರ್ ಏನಿರ್ಬೋದು ಅಂತ ಕೂಡ ಕೇಳ್ತಾರೆ. ಸೊ ಸಚ್ ಆರ್ ದ ಅಪ್ಲಿಕೇಶನ್ ಕ್ವೆಶನ್ಸ್ ಆಯ್ತಾ ಮಕ್ಳೇ ಫ್ರಮ್ ಕೆಮಿಸ್ಟ್ರಿ. ಓಕೆನಾ. ಸೊ ಇಷ್ಟು ಗೊತ್ತಿದ್ರೆ ಮೋಸ್ಟ್ ಆಫ್ ದ ಅಪ್ಲಿಕೇಶನ್ ಕ್ವೆಶನ್ಸ್ ಇನ್ ದ ಎಕ್ಸಾಮ್ ಪೇಪರ್ ನ ನೀವು ಕೆಮಿಸ್ಟ್ರಿ ವೈಸ್ ಫೇಸ್ ಮಾಡಕ್ಕೆ ಆಗತ್ತೆ ಆಯ್ತಾ. ಮೋಸ್ಟ್ ಆಫ್ ದೆಮ್ ಅಂತ ಹೇಳ್ತಿದ್ದೀನಿ ಯಾಕಂದ್ರೆ ಅನ್ಪ್ರೆಡಿಕ್ಟಬಲ್ ಕ್ವೆಶನ್ಸ್ ಕೂಡ ಕೇಳ್ಬೋದು, ಬಟ್ ದೀಸ್ ಆರ್ ಸಮ್ ಆಫ್ ದ ಏರಿಯಾಸ್ ಫ್ರಮ್ ವಿಚ್ ನಿಮ್ಗೆ ಡೆಫಿನೆಟ್ಲಿ ಕ್ವೆಶನ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಈಗ ಬಯಾಲಜಿಯಲ್ಲಿ ನಾವು ಒಂದು ಡಿಫ್ರೆಂಟ್ ಅಪ್ರೋಚ್ ನ ತಗೊಳ್ಳೋಣ. ಇಲ್ಲಿ ಬರೀ ಒಂದೇ ಒಂದು ಕ್ವೆಶನ್ ನ ನಾವು ನೋಡೋಣ ಆಯ್ತಾ. ಬಯಾಲಜಿಯಲ್ಲಿ ಯಾವ್ಯಾವ ಏರಿಯಾಸ್ ಇಂದ ಕ್ವೆಶನ್ಸ್ ಬರುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ, ಅದಕ್ಕೆ ನಾನು ಇದೇ ಕಾನ್ಸೆಪ್ಟ್ಸ್ ಓದ್ಕೊಂಡು ಹೋಗಿ ಅಂತ ಹೇಳಕ್ಕೆ ಆಗಲ್ಲ. ಬಟ್ ವಾಟ್ ಐ ಕ್ಯಾನ್ ಡೂ, ನಿಮ್ಗೆ ಹೇಗೆ ಹೆಲ್ಪ್ ಮಾಡ್ಬೋದು ನಾನು ಅಂದ್ರೆ ಆನ್ಸರ್ನ ಹೇಗೆ ಸ್ಟ್ರಕ್ಚರ್ ಮಾಡ್ತೀರಾ ಅಂತ ಹೇಳ್ಕೊಡ್ಬೋದು ಆಯ್ತಾ ಬಯಾಲಜಿಯಲ್ಲಿ. ಅಥವಾ ಆನ್ಸರ್ನ ಸ್ಟ್ರಕ್ಚರ್ ಮಾಡೋದನ್ನ ಸ್ಟಾರ್ಟ್ ಮಾಡೋಕ್ಕೆ ನಿಮ್ಗೆ ಏನೇನು ಗೊತ್ತಿರಬೇಕು ಅಂತ ಹೇಳ್ಕೊಡ್ಬೋದು ಆಯ್ತಾ. ಸೊ ಬಯಾಲಜಿಯಲ್ಲಿ ಯೂಶಲಿ ಈ ತರ ಅಪ್ಲಿಕೇಶನ್ ಕ್ವೆಶನ್ಸ್ ಬರುತ್ತೆ ಆಯ್ತಾ ಮಕ್ಳೇ. ಯಾವುದೋ ಒಂದು ಸಿಚುವೇಶನ್ ನ ನಿಮ್ಗೆ ಕೊಟ್ಟಿರ್ತಾರೆ, ಇದ್ರಲ್ಲಿ ಯಾವುದೋ ಒಂದು ರೀತಿ ಚೇಂಜ್ ನಡೀತಿದೆ, ಈ ಚೇಂಜ್ಗೆ ಕಾರಣ ಏನು, ಅವ್ರ ಈ ಚೇಂಜ್ ಯಾವ ರೀತಿಯ ಚೇಂಜಿನ ಎಕ್ಸಾಂಪಲ್, ಈ ರೀತಿ ಕ್ವೆಶನ್ಸ್ ನ ಕೇಳ್ತಾರೆ ಆಯ್ತಾ. ಈ ಗ್ರಾಸ್ ಹಾಪರ್ ಕ್ವೆಶನ್ ಏನಿದೆ ಇದನ್ನ ಸುಮಾರು ಜನ ಮಕ್ಕಳು ನಮ್ಮ ಗ್ರೂಪ್ಸ್ ಅಲ್ಲಿ ಇದೇ ಕ್ವೆಶನ್ ನ ಫಾರ್ವರ್ಡ್ ಮಾಡ್ಬಿಟ್ಟು ಆನ್ಸರ್ ಏನು ಮ್ಯಾಮ್ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಈ ರೀತಿ ಕ್ವೆಶನ್ಸ್ ನ ನೀವು ಹೇಗೆ ಅಪ್ರೋಚ್ ಮಾಡ್ತೀರಾ, ಸೊ ವಾಟ್ should your thought process be to approach such questions makle. Yes, so first thing you have to do is read the question carefully.
ಸೊ ನೀವು ಕ್ವೆಶ್ಚನ್ ನ ಫಸ್ಟ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಓದ್ಬೇಕು ಆಯ್ತಾ. ರೀಡ್ ದ ಕ್ವೆಶ್ಚನ್, 2-3 ಸತಿ ಕ್ವೆಶ್ಚನ್ ನ ಓದಿ. ಅದಾದ್ಮೇಲೆ ಏನ್ ಮಾಡ್ತೀರಾ, ಐಡೆಂಟಿಫೈ ದ ಚಾಪ್ಟರ್ ಅಂಡ್ ಟಾಪಿಕ್ ದಟ್ ದ ಕ್ವೆಶ್ಚನ್ ರೆಫರ್ಸ್ ಟು. ಸೊ ಈ ಪ್ರೀವಿಯಸ್ ಕ್ವೆಶ್ಚನ್ ನಾನು ಏನ್ ತೋರಿಸಿದೆ, ಗ್ರಾಸ್ ಹಾಪರ್ ಕ್ವೆಶ್ಚನ್, ದಟ್ ಇಸ್ ಫ್ರಮ್ ದ ಚಾಪ್ಟರ್ ಹೆರಿಡಿಟಿ ಅಂಡ್ ಎವಲ್ಯೂಷನ್ ಅಂತ ನಿಮ್ಗೆ ಐಡೆಂಟಿಫೈ ಮಾಡಕ್ಕೆ ಆಗ್ಬೇಕು ಆಯ್ತಾ. ಯು ಕಾಂಟ್ ರೀಡ್ ದ ಕ್ವೆಶ್ಚನ್ ಅಂಡ್ ಥಿಂಕ್ ಓ ಇದು ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಇಂದ ಇರ್ಬೋದು ಅಂತ ಎಲ್ಲ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಾರ್ದು. ಯು ಶುಡ್ ಬಿ ಏಬಲ್ ಟು ಪ್ರೆಡಿಕ್ಟ್ ವಿಚ್ ಚಾಪ್ಟರ್ ದಟ್ ಕ್ವೆಶ್ಚನ್ ಇಸ್ ಕಮಿಂಗ್ ಫ್ರಮ್ ಅಂಡ್ ವಿಚ್ ಟಾಪಿಕ್ ದಟ್ ಕ್ವೆಶ್ಚನ್ ಇಸ್ ಕಮಿಂಗ್ ಫ್ರಮ್. ಆಸ್ ಯು ಸಾ ಪ್ರೀವಿಯಸ್ ಕ್ವೆಶ್ಚನ್ ಏನಿತ್ತು ಅದು ಜೆನೆಟಿಕ್ ಡ್ರಿಫ್ಟ್ ಹಾಗೂ ನ್ಯಾಚುರಲ್ ಸೆಲೆಕ್ಷನ್ ಟಾಪಿಕ್ಸ್ ಇಂದ ಕೇಳಿರೋಂತ ಒಂದು ಕ್ವೆಶ್ಚನ್ ಆಯ್ತಾ. ಸೊ ಯು ಶುಡ್ ಬಿ ಏಬಲ್ ಟು ಐಡೆಂಟಿಫೈ ದಟ್. ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು, ಮೇಕ್ ಅ ಮೆಂಟಲ್ ಆರ್ ಫಿಸಿಕಲ್ ನೋಟ್ ಆಫ್ ಆಲ್ ದ ಪಾಯಿಂಟ್ಸ್ ಇನ್ ದಟ್ ಟಾಪಿಕ್. ಸೊ ಜೆನೆಟಿಕ್ ಡ್ರಿಫ್ಟ್ ಅಂದ್ರೆ ಏನು, ಅದರ ಡೆಫಿನೇಷನ್ ಏನು, ನ್ಯಾಚುರಲ್ ಸೆಲೆಕ್ಷನ್ ಅಂದ್ರೆ ಏನು, ಅದರ ಡೆಫಿನೇಷನ್ ಏನು, ಜೆನೆಟಿಕ್ ಡ್ರಿಫ್ಟ್ ಹಾಗೂ ನ್ಯಾಚುರಲ್ ಸೆಲೆಕ್ಷನ್ ಮಧ್ಯೆ ಯಾವ ರೀತಿಯ ರಿಲೇಶನ್ಶಿಪ್ ಇದೆ, ಇವೆರಡೂ ಸೇರ್ಕೊಂಡು ಎವಲ್ಯೂಷನ್ ನ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ ಎಲ್ಲ ನೀವು ಪಾಯಿಂಟ್ಸ್ ನ ನಿಮ್ಮ ಮೆಂಟಲಿ ನಿಮ್ ಬ್ರೈನ್ ಅಲ್ಲಿ ಪಾಯಿಂಟ್ಸ್ ನ ಹಾಕೊಳಕ್ ಸ್ಟಾರ್ಟ್ ಮಾಡ್ಬೇಕು. ಅವ್ರ ಸ್ಪೇಸ್ ಇದ್ರೆ, ರಫ್ ಸ್ಪೇಸ್ ಏನಾದ್ರೂ ಇದ್ರೆ ಅದರಲ್ಲಿ ಬರ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬೇಕು ಆಯ್ತಾ ನಿಮ್ಮ ಎಕ್ಸಾಮ್ ಪೇಪರ್ ಅಲ್ಲಿ. ದಟ್ ಇಸ್ ದ ಥರ್ಡ್ ಥಿಂಗ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ನೆಕ್ಸ್ಟ್ ಏನ್ ಮಾಡ್ತೀರಾ, reread the question and check what points fit. ಸೊ ಮತ್ತೆ ಹೋಗ್ಬಿಟ್ಟು ಕ್ವೆಶ್ಚನ್ ನ ಓದ್ತೀರಾ. ನೀವು ಮಾಡ್ಕೊಂಡಿರೋ ಅಷ್ಟು ಪಾಯಿಂಟ್ಸ್ ಅಲ್ಲಿ ಯಾವ ಪಾಯಿಂಟ್ಸ್ ಅಪ್ಲಿಕೇಬಲ್ ಇದೆ ಈ ಕ್ವೆಶ್ಚನ್ಗೆ ಅಂತ ಐಡೆಂಟಿಫೈ ಮಾಡ್ತೀರಾ ಆಯ್ತಾ. ಆಮೇಲೆ ಏನ್ ಮಾಡ್ತೀರಾ, ಟೇಲರ್ ದ ಪಾಯಿಂಟ್ಸ್ ಟು ಫಿಟ್ ವಾಟ್ ದ ಕ್ವೆಶ್ಚನ್ ಇಸ್ ಆಸ್ಕಿಂಗ್. ಸೊ ನೀವು ಬರ್ಕೊಂಡಿರೋ ಅಷ್ಟು ಪಾಯಿಂಟ್ಸ್ ಅಲ್ಲಿ ಯಾವ್ಯಾವ ಪಾಯಿಂಟ್ಸ್ ನಾನು ತೆಗ್ದ್ಬಿಟ್ಟು ಯಾವ್ಯಾವ ರೀತಿ ಅರೇಂಜ್ ಮಾಡಬೇಕು ಟು ಮೇಕ್ ಅ ಲಾಜಿಕಲ್ ಆನ್ಸರ್ ಅಂತ ನೀವು ಫಿಗರ್ ಔಟ್ ಮಾಡಬೇಕು ಆಯ್ತಾ. ಸೊ ದಟ್ ಇಸ್ ಸಮಥಿಂಗ್ ಯು ಹ್ಯಾವ್ ಟು ಡೂ. ಸೊ ಈ ಪ್ರೀವಿಯಸ್ ಕ್ವೆಶ್ಚನ್ ನಾವು ವಾಪಸ್ ನೋಡೋಣ. ಏನ್ ಕೇಳಿದ್ದಾರೆ, ಎರಡು ಸಿಚುವೇಶನ್ಸ್ ಇದೆ, ಅನಲೈಸ್ ಮಾಡಿ ಆ ಸಿಚುವೇಶನ್ ಅಂತ ಹೇಳಿದ್ದಾರೆ. ಫಸ್ಟ್ ಸಿಚುವೇಶನ್ ಅಲ್ಲಿ ಗ್ರೀನ್ ಗ್ರಾಸ್ ಹಾಪರ್ ಏನಿದೆ ಅದು ಗ್ರೀನ್ ಝೋನ್ ಅಲ್ಲಿ ಇದ್ದು ಅದರದ್ದು ಪಾಪ್ಯುಲೇಷನ್ ನಂಬರ್ ಏನಿದೆ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ ಫ್ರಮ್ ಒನ್ ಜನರೇಷನ್ ಟು ದ ಅದರ್ ಜನರೇಷನ್. ದಟ್ ಇಸ್ ದ ಫಸ್ಟ್ ಸಿಚುವೇಶನ್. ಸೆಕೆಂಡ್ ಸಿಚುವೇಶನ್ ಏನು, ನಂಬರ್ ಆಫ್ ಬ್ರೌನ್ ಗ್ರಾಸ್ ಹಾಪರ್ಸ್ ಇನ್ ದ ಸೇಮ್ ಗ್ರೀನ್ ಝೋನ್ ಹ್ಯಾಸ್ ಬಿನ್ ರೆಡ್ಯೂಸಿಂಗ್. ಕಂದು ಬಣ್ಣದ ಗ್ರಾಸ್ ಹಾಪರ್ ಅಥವಾ ಮಿಡತೆ ಏನಿದೆ ಅದು ಗ್ರೀನ್ ಝೋನ್ ಅಲ್ಲಿ ಇದೆ ಅಂಡ್ ಅದರದ್ದು ನಂಬರ್ ಕಡಿಮೆ ಆಗ್ತಾ ಹೋಗ್ತಿದೆ, ಬಟ್ ಗ್ರೀನ್ ಕಲರ್ ಗ್ರಾಸ್ ಹಾಪರ್ದು ನಂಬರ್ ಜಾಸ್ತಿ ಆಗ್ತಾ ಹೋಗ್ತಿದೆ ಅಂತ ಹೇಳ್ತಿದೆ. ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ದೀಸ್ ಆರ್ ಗಿವನ್ ಪಾಯಿಂಟ್ಸ್. ಓಕೆನಾ, ಇದರಲ್ಲಿ ಯಾವುದೇ ವೇರಿಯೇಷನ್ ಇರಲ್ಲ. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಕ್ವೆಶ್ಚನ್ ಏನ್ ಕೇಳ್ತಿದ್ದಾರೆ, ವೇರ್ ಕುಡ್ ಜೆನೆಟಿಕ್ ಡ್ರಿಫ್ಟ್ ಬಿ ಹ್ಯಾಪನಿಂಗ್ ಮೋರ್, ವೈ ಅಂತ ಕೇಳ್ತಿದ್ದಾರೆ ಆಯ್ತಾ. ಸೊ ಇದಕ್ಕೆ ನಿಮ್ಗೆ ಏನೇನ್ ಗೊತ್ತಿರಬೇಕು, ಫಸ್ಟ್ ಆಫ್ ಆಲ್ ನಿಮ್ ತಲೆ ನಾನು ಪಾಯಿಂಟ್ಸ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಲ್ವಾ. ಸೊ ಯು ಶುಡ್ ನೋ ವಾಟ್ ಜೆನೆಟಿಕ್ ಡ್ರಿಫ್ಟ್ ಇಸ್. ಓಕೆನಾ, ನಂಗೆ ಜೆನೆಟಿಕ್ ಡ್ರಿಫ್ಟ್ ಬಗ್ಗೆ ಗೊತ್ತಿರಬೇಕು ಅಂತ ಯು ಶುಡ್ ಮೇಕ್ ಅ ಪಾಯಿಂಟ್. ನೆಕ್ಸ್ಟ್ ಏನ್ ಗೊತ್ತಿರಬೇಕು ನಿಮ್ಗೆ, ನೆಕ್ಸ್ಟ್ ಪಾಯಿಂಟ್ ಏನಿರಬೇಕು, ಯಾವ ಕೇಸಲ್ಲಿ ಜೆನೆಟಿಕ್ ಡ್ರಿಫ್ಟ್ ಜಾಸ್ತಿ ಇರ್ಬೋದು. ವೆನ್ ಇಸ್ ಜೆನೆಟಿಕ್ ಡ್ರಿಫ್ಟ್ ಮೋರ್, ವೆನ್ ಇಸ್ ಜೆನೆಟಿಕ್ ಡ್ರಿಫ್ಟ್ ಮೋರ್. ಇದು ಗೊತ್ತಿರಬೇಕು ಅಂದ್ರೆ ನಿಮ್ಗೆ ಏನ್ ಗೊತ್ತಿರಬೇಕು, ಜೆನೆಟಿಕ್ ಡ್ರಿಫ್ಟ್ ಹ್ಯಾಪನ್ಸ್ ಮೋರ್ ಇನ್ ಸ್ಮಾಲರ್ ಪಾಪ್ಯುಲೇಷನ್ಸ್ ಅಂತ ಗೊತ್ತಿರಬೇಕು ಆಯ್ತಾ. ಸೊ ಇಫ್ ಯು ಆರ್ ಏಬಲ್ ಟು ಫಿಗರ್ ಔಟ್ ದೀಸ್ 2 ಪಾಯಿಂಟ್ಸ್ ದೆನ್ ಯು ವಿಲ್ ಬಿ ಏಬಲ್ ಟು ಆನ್ಸರ್ ದ ಫಸ್ಟ್ ಸಬ್ ಪಾರ್ಟ್, ಎ ಸಬ್ ಪಾರ್ಟ್. ಇವೆರಡು ಪಾಯಿಂಟ್ಸ್ ಗೊತ್ತಿದ್ರೆ ಯು ವಿಲ್ ಬಿ ಏಬಲ್ ಟು ಆನ್ಸರ್ ಎ ಸಬ್ ಪಾರ್ಟ್. ಆನ್ಸರ್ ಹೇಗೆ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ಲಾಸ್ಟ್ ಅಲ್ಲಿ. ನೆಕ್ಸ್ಟ್ ಬಿ ಅಲ್ಲಿ ಏನ್ ಕೇಳಿದ್ದಾರೆ, ಬಿ ಸಬ್ ಪಾರ್ಟ್ ಅಲ್ಲಿ ನ್ಯಾಚುರಲ್ ಸೆಲೆಕ್ಷನ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಆರ್ಗ್ಯಾನಿಕ್ ಎವಲ್ಯೂಷನ್ ಅಂತ ಕೇಳಿದ್ದಾರೆ. ಸೊ ಇದನ್ನ ಆನ್ಸರ್ ಮಾಡಕ್ಕೆ ನಿಮ್ಗೆ ಏನೇನ್ ಪಾಯಿಂಟ್ಸ್ ಗೊತ್ತಿರಬೇಕು, ಫಸ್ಟ್ ಆಫ್ ಆಲ್ ಯು ಶುಡ್ ನೋ ವಾಟ್ ನ್ಯಾಚುರಲ್ ಸೆಲೆಕ್ಷನ್ ಇಸ್. ಯು ಶುಡ್ ನೋ ವಾಟ್ ನ್ಯಾಚುರಲ್ ಸೆಲೆಕ್ಷನ್ ಇಸ್. ಏನಾಗತ್ತೆ ನ್ಯಾಚುರಲ್ ಸೆಲೆಕ್ಷನ್ ಅಲ್ಲಿ. ನೆಕ್ಸ್ಟ್ ನಿಮ್ಗೆ ಎವಲ್ಯೂಷನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಎವಲ್ಯೂಷನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ನ್ಯಾಚುರಲ್ ಸೆಲೆಕ್ಷನ್ ಯಾವ್ಯಾವ ರೀತಿ ನಡೆಯುತ್ತೆ, ಅದರಿಂದ ಎವಲ್ಯೂಷನ್ ಹೇಗೆ ಎಫೆಕ್ಟ್ ಆಗತ್ತೆ ಅಂತ ನೀವು ಲಿಂಕ್ ಮಾಡಬೇಕು ಆಯ್ತಾ. ದಿಸ್ ಇಸ್ ಹೌ ಯು ಶುಡ್ ಅಪ್ರೋಚ್ ದಿಸ್ ಆನ್ಸರ್. ಓಕೆನಾ ಮಕ್ಳೇ. ಸೊ ಇಫ್ ಯು ನೋ ವಾಟ್ ಜೆನೆಟಿಕ್ ಡ್ರಿಫ್ಟ್ ಇಸ್, ಹೌ ಇಟ್ ವೇರೀಸ್, ಯು ವಿಲ್ ಬಿ ಏಬಲ್ ಟು ಆನ್ಸರ್ ದ ಫಸ್ಟ್ ಸಬ್ ಪಾರ್ಟ್ ಆಯ್ತಾ. ನೆಕ್ಸ್ಟ್ ಇಫ್ ಯು ನೋ ನ್ಯಾಚುರಲ್ ಸೆಲೆಕ್ಷನ್ ಅಂಡ್ ಇಫ್ ಯು ನೋ ವಾಟ್ ಎವಲ್ಯೂಷನ್ ಇಸ್, ಇವೆರಡನ್ನ ಸುಮ್ಮನೆ ಲಿಂಕ್ ಮಾಡಿದ್ರೆ ಮುಗೀತು. ಹೇಗೆ ಲಿಂಕ್ ಮಾಡ್ತೀರಾ, ನ್ಯಾಚುರಲ್ ಸೆಲೆಕ್ಷನ್ ಅಂದ್ರೆ ಏನು, ಯಾವ ಜೀವಿ ಅಥವಾ ಯಾವ ಕ್ಯಾರೆಕ್ಟರ್ಸ್ಟಿಕ್ ಆ ಹ್ಯಾಬಿಟಾಟ್ಗೆ ಜಾಸ್ತಿ ಹೊಂದ್ಕೊಂಡಿದ್ಯೋ ಆ ಕ್ಯಾರೆಕ್ಟರಿಸ್ಟಿಕ್ ಅಥವಾ ಆ ಆರ್ಗ್ಯಾನಿಸಮ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ನಾವು ನ್ಯಾಚುರಲ್ ಸೆಲೆಕ್ಷನ್ ಅಂತೀವಿ. ಯಾಕೆ, ಬಿಕಾಸ್ ಆ ಆರ್ಗ್ಯಾನಿಸಮ್ಗೆ ಸರ್ವೈವಲ್ ಅಡ್ವಾಂಟೇಜ್ ಇರತ್ತೆ. ಎವಲ್ಯೂಷನ್ ಅಂದ್ರೇನು, ಓವರ್ ಅ ಪೀರಿಯಡ್ ಆಫ್ ಜನರೇಷನ್ಸ್ ಒಂದು ಪರ್ಟಿಕ್ಯುಲರ್ ಚೇಂಜ್ ಅಕ್ಯುಮುಲೇಟ್ ಆಗ್ತಾ
ಹೋಗಿ ಅಂಡ್ ಆ ಪಾಪ್ಯುಲೇಷನ್ ಚೇಂಜ್ ಆಗೋದು ಓವರ್ ಸೆವೆರಲ್ ಜನರೇಷನ್ಸ್ ಒಂದು ಪಾಪ್ಯುಲೇಷನ್ ಚೇಂಜ್ ಆಗುವಂತ ಆ ಪ್ರಾಸೆಸ್ನ ನಾವು ಎವಲ್ಯೂಷನ್ ಅಂತ ಕರಿತೀವಿ. ಏನ್ ಕೇಳ್ತಿದ್ದಾರೆ ನಿಮ್ಗೆ, ಹೌ ಕೆನ್ ಇಟ್ ಬಿ ಕನ್ಸಿಡರ್ಡ್ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್? ಹೌ ಇಸ್ ಇಟ್ ಗೋಯಿಂಗ್ ಟು ಬಿ ಕನ್ಸಿಡರ್ಡ್ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್? ನ್ಯಾಚುರಲ್ ಸೆಲೆಕ್ಷನ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಚೇಂಜ್ ಜಾಸ್ತಿ ಆಗ್ತಾ ಹೋಗ್ತಿದೆ ಆಯ್ತಾ. ಒಂದು ಪರ್ಟಿಕ್ಯುಲರ್ ಚೇಂಜ್ ಇರುವಂತ ಪಾಪ್ಯುಲೇಷನ್ ಅಥವಾ ಪರ್ಟಿಕ್ಯುಲರ್ ಚೇಂಜ್ ಇರುವಂತ ಆರ್ಗ್ಯಾನಿಸಮ್ ಇನ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗ್ತಿದೆ. ಅಂಡ್ ವಾಟ್ ಇಸ್ ದಟ್ ಗೋಯಿಂಗ್ ಟು ಲೀಡ್ ಟು? It is going to lead to evolution because changes several generations ಒಟ್ಟಿಗೆ ಅಕ್ಯುಮುಲೇಟ್ ಆದ್ರೆ ಅದು ಎವಲ್ಯೂಷನ್ ಗೆ ಲೀಡ್ ಮಾಡುತ್ತೆ ಅಂತ ನೀವು ಕನೆಕ್ಟ್ ಮಾಡಕ್ಕೆ ನಿಮ್ಗೆ ಆಗ್ಬೇಕು ಆಯ್ತಾ. ಸೊ ಇದು ಆನ್ಸರ್ ಹೇಗೆ ಕಾಣುತ್ತೆ ಮಕ್ಕಳೇ? ಎಸ್, ಸೊ ದಿಸ್ ಇಸ್ ವಾಟ್ ದ ಆನ್ಸರ್ ಇಸ್ ಗೋಯಿಂಗ್ ಟು ಲುಕ್ ಲೈಕ್ ಆಯ್ತಾ. ನೀವೇನಂತ ಬರೀತೀರಾ, ಮೊದಲನೇ ಫಸ್ಟ್ ಆಫ್ ಆಲ್ ಜೆನೆಟಿಕ್ ಡ್ರಿಫ್ಟ್ ಅಂದ್ರೆ ಏನು ಅಂತ ಬರೀತೀರಾ ಆಯ್ತಾ. ನೆಕ್ಸ್ಟ್ ಏನ್ ಬರೀತೀರಾ, ಜೆನೆಟಿಕ್ ಡ್ರಿಫ್ಟ್ ಸ್ಮಾಲ್ ಪಾಪ್ಯುಲೇಷನ್ಸ್ ಅಲ್ಲಿ ಜಾಸ್ತಿ ಆಗತ್ತೆ ಅಂತ ಬರೀತೀರಾ. ನೆಕ್ಸ್ಟ್ ಏನ್ ಬರೀತೀರಾ, ಸಿಚುವೇಶನ್ 1 ಅಲ್ಲಿ ಗ್ರೀನ್ ಗ್ರಾಸ್ ಹಾಪರ್ ಇನ ನಂಬರ್ ಜಾಸ್ತಿ ಆಗ್ತಾ ಹೋಗ್ತಿದೆ, ಬಟ್ ಸಿಚುವೇಶನ್ 2 ಅಲ್ಲಿ ಬ್ರೌನ್ ಗ್ರಾಸ್ ಹಾಪರ್ ಇನ ನಂಬರ್ ಕಡಿಮೆ ಆಗ್ತಾ ಹೋಗ್ತಿದೆ. ಸೊ ದ ಸ್ಮಾಲರ್ population or the smaller number is of the brown grasshopper ಅಲ್ವಾ. ಸೊ ಸ್ಮಾಲ್ ನಂಬರ್ ಇರುವಂತ ಪಾಪ್ಯುಲೇಷನ್ ಅಲ್ಲಿ ಜೆನೆಟಿಕ್ ಡ್ರಿಫ್ಟ್ ಜಾಸ್ತಿ ವರ್ಕ್ ಮಾಡುತ್ತೆ ಅಂದ್ರೆ ಸಿಚುವೇಶನ್ 2 ಅಲ್ಲಿರುವಂತ ಗ್ರಾಸ್ ಹಾಪರ್ಸ್ ಅಲ್ಲಿ ಜೆನೆಟಿಕ್ ಡ್ರಿಫ್ಟ್ ಜಾಸ್ತಿ ವರ್ಕ್ ಆಗುತ್ತೆ ಅಂತ ಕನೆಕ್ಟ್ ಮಾಡಿ ಬರೀತೀರಾ ಆಯ್ತಾ. ಓಕೆನಾ. ನೆಕ್ಸ್ಟ್ ನ್ಯಾಚುರಲ್ ಸೆಲೆಕ್ಷನ್ ಅಂದ್ರೆ ಏನು ಅಂತ ಬಿ ಸಬ್ ಪಾರ್ಟಿಗೆ ಬರೀತೀರಾ. ಅದಾದ್ಮೇಲೆ ಎವಲ್ಯೂಷನ್ ಅಂದ್ರೆ ಏನು ಅಂತ ಬರೀತೀರಾ. ನೆಕ್ಸ್ಟ್ ನ್ಯಾಚುರಲ್ ಸೆಲೆಕ್ಷನ್ ಹಾಗೂ ಎವಲ್ಯೂಷನ್ ನ ಕನೆಕ್ಟ್ ಮಾಡ್ತೀರಾ. ಹೌ changes in characteristics may be caused due to variations. Variation is the connecting link between natural selection and evolution ಆಯ್ತಾ. Characteristics that adapt to the environment ensure that organisms survive for longer and is able to pass on the characteristic to the next generation. ಒಂದು ಪರ್ಟಿಕ್ಯುಲರ್ ವೇರಿಯೇಷನ್ ಇದ್ದಾಗ ಆರ್ಗ್ಯಾನಿಸಮ್ ಗೆ ಸರ್ವೈವಲ್ ಅಡ್ವಾಂಟೇಜ್ ಸಿಗ್ತಿದೆ ಅಂದ್ರೆ ಆ ಪರ್ಟಿಕ್ಯುಲರ್ ವೇರಿಯೇಷನ್ ನೆಕ್ಸ್ಟ್ ಜನರೇಷನ್ ಗೆ ಪಾಸ್ ಆನ್ ಆಗತ್ತೆ. ಈ ಸೆಲೆಕ್ಷನ್ ನಾವು ನ್ಯಾಚುರಲ್ ಸೆಲೆಕ್ಷನ್ ಅಂತ ಕರಿತೀವಿ ಅಂತ ನೀವು ಬರೀತೀರಾ ಆಯ್ತಾ. Next, natural selection ensures the survival of these organisms. Therefore, future progeny will inherit the characteristics that help them survive in their environment. Hence, natural selection is an important factor for organic evolution. So, what were the linking points that you were supposed to remember? Natural selection, variation, survival advantage, evolution. ಓಕೆನಾ. ಸೊ ಈ ರೀತಿ ಲಿಂಕ್ ಮಾಡ್ತಾ ಹೋಗ್ಬೇಕು, ನಿಮ್ಗೆ ಆಲ್ರೆಡಿ ಗೊತ್ತಿರುವಂತ ಕಾನ್ಸೆಪ್ಟ್ಸ್ನ ಆಯ್ತಾ ಮಕ್ಕಳೇ. ಸೊ ದಟ್ ಇಸ್ ಹೌ ಯು ಅಪ್ರೋಚ್ ಅಪ್ಲಿಕೇಶನ್ ಕ್ವೆಶನ್ಸ್ ಇನ್ ಕೆಮಿಸ್ಟ್ರಿ ಅಂಡ್ ಬಯಾಲಜಿ. ಓಕೆನಾ. ಸೊ ಕೆಮಿಸ್ಟ್ರಿಯಲ್ಲಿ ಒಂದಷ್ಟು ಪ್ಲೇಸಸ್ ಇಂದ ತುಂಬಾ ಜಾಸ್ತಿನೇ ಕ್ವೆಶನ್ಸ್ ಕೇಳ್ತಾರೆ. ದಟ್ ಇಸ್ ಆಲ್ ದ ಸಾಲ್ಟ್ಸ್ ಇರ್ಬೋದು, pH ಇರ್ಬೋದು, ನಾಮನ್ಕ್ಲೇಚರ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಇರ್ಬೋದು, ಅಂಡ್ ಈಗ ತಾನೇ ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ ಬೇರೆ ಬೇರೆ ಪಾರ್ಟ್ಸ್ ಆಫ್ ದ ಕೆಮಿಸ್ಟ್ರಿ ಚಾಪ್ಟರ್ಸ್ ಇಂದ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಇನ್ ಟ್ರೆಂಡ್ಸ್ ಇರ್ಬೋದು, ಈ ರೀತಿ ಕ್ವೆಶನ್ಸ್ ಕಾನ್ಸೆಪ್ಟ್ಸ್ ಇಂದ ಕ್ವೆಶನ್ಸ್ ಜಾಸ್ತಿ ಕೇಳ್ತಾರೆ ವಿತ್ ರೆಸ್ಪೆಕ್ಟ್ ಟು ಅಪ್ಲಿಕೇಶನ್ ಕ್ವೆಶನ್ಸ್ ಆಯ್ತಾ. ಸೊ ಕೆಮಿಸ್ಟ್ರಿಯಲ್ಲಿ ಯು ಹ್ಯಾವ್ ಟು ಬಿ ಥರೋ ವಿತ್ ಆಲ್ ದೋಸ್ ಕಾನ್ಸೆಪ್ಟ್ಸ್. ಬಯಾಲಜಿಯಲ್ಲಿ ಯು ಹ್ಯಾವ್ ಟು ಬಿ ಥರೋ ವಿತ್ ಆಲ್ ದ ಕಾನ್ಸೆಪ್ಟ್ಸ್, ಬಟ್ ಯು ಶುಡ್ ಆಲ್ಸೋ ನೋ ಹೌ ಟು ಅಪ್ರೋಚ್ ದ ಆನ್ಸರ್ ಆಯ್ತಾ ಮಕ್ಕಳೇ. ಸೊ ಎಲ್ಲಾ ಕಾನ್ಸೆಪ್ಟ್ಸ್ ನಿಮ್ಗೆ ಗೊತ್ತಿರತ್ತೆ, ಅದನ್ನ ಲಿಂಕ್ ಮಾಡೋಕೆ ನಿಮ್ಗೆ ಆಗ್ಬೇಕು ಇನ್ ಬಯಾಲಜಿ ಆಯ್ತಾ ಮಕ್ಕಳೇ. ನಿಮ್ಗೆ ಲಿಂಕ್ ಲಾಸ್ಟ್ ವರ್ಸ್ಟ್ ಆಫ್ ವರ್ಸ್ಟ್ ಕೇಸ್ ನನಗೆ ಬರ್ತಾನೆ ಇಲ್ಲ ಮ್ಯಾಮ್, ನನ್ಗೆ ಲಿಂಕ್ ಮಾಡಕ್ ಆಗ್ತಾನೆ ಇಲ್ಲ ಮ್ಯಾಮ್ ಅಂತ ವರ್ಸ್ಟ್ ಸಿನಾರಿಯೋ ಅಲ್ಲಿ ಕೂಡ ಆ ಕ್ವೆಶನ್ ಅಲ್ಲಿ ಮೆನ್ಷನ್ ಮಾಡಿರುವಂತ ಟರ್ಮ್ಸ್ ಇನ್ನ ಡೆಫಿನೇಷನ್ ಆದ್ರೂ ಬರೆದು ಬನ್ನಿ ಆಯ್ತಾ. ವರ್ಸ್ಟ್ ಕೇಸ್ ಸಿನಾರಿಯೋ ಹೇಳ್ತಿರೋದು, ನಿಮ್ಗೆ ಲಿಂಕ್ ಮಾಡಕ್ ಆದ್ರೆ ಟ್ರೈ ಯುವರ್ ಬೆಸ್ಟ್ ಟು ಲಿಂಕ್. ಆಗ್ತಿಲ್ಲ ಅಂದ್ರೆ ಅಟ್ ಲೀಸ್ಟ್ ರೈಟ್ ದ ಡೆಫಿನೇಷನ್ ಆಫ್ ಆಲ್ ದ ಟರ್ಮ್ಸ್ ಗಿವನ್ ಇನ್ ದ ಅಪ್ಲಿಕೇಶನ್ ಕ್ವೆಶನ್. ಫಾರ್ ಎಕ್ಸಾಂಪಲ್ ಲಾಸ್ಟ್ ಕ್ವೆಶನ್ ಅಲ್ಲಿ ಜೆನೆಟಿಕ್ ಡ್ರಿಫ್ಟ್ ಡೆಫಿನೇಷನ್ ಬರೀರಿ, ನ್ಯಾಚುರಲ್ ಸೆಲೆಕ್ಷನ್ ಡೆಫಿನೇಷನ್ ಬರೀರಿ, ಎವಲ್ಯೂಷನ್ ಡೆಫಿನೇಷನ್ ಬರೀರಿ, ವೇರಿಯೇಷನ್ ಡೆಫಿನೇಷನ್ ಬರೀರಿ, ಸರ್ವೈವಲ್ ಅಡ್ವಾಂಟೇಜ್ ಅನ್ನೋ ಒಂದು ಕೀ ಟರ್ಮ್ ನ ಮೆನ್ಷನ್ ಮಾಡಿ ಬನ್ನಿ ಆಯ್ತಾ. ಅಷ್ಟು ಮಾಡಿದ್ರು ಒಂದ್ ಸ್ವಲ್ಪ ಮಾರ್ಕ್ಸ್ ಆದ್ರೂ ಟೀಚರ್ ಕೊಡ್ತಾರೆ ಆಯ್ತಾ ಮಕ್ಕಳೇ. ಸೊ ದಟ್ ಇಸ್ ಸಮಥಿಂಗ್ ಯು ಹ್ಯಾವ್ ಟು ನೋ ಅಬೌಟ್ ಅಪ್ಲಿಕೇಶನ್ ಕ್ವೆಶನ್ಸ್ ಇನ್ ಸೈನ್ಸ್. ಐ ಹೋಪ್ ಈ ವಿಡಿಯೋ ಇಂದ ನಿಮ್ಗೆ ಅಪ್ಲಿಕೇಶನ್ ಕ್ವೆಶನ್ಸ್ ನ ಟ್ಯಾಕಲ್ ಮಾಡೋಕೆ ಸ್ವಲ್ಪನಾದ್ರೂ ಕಾನ್ಫಿಡೆನ್ಸ್ ಬಂದಿದೆ ಅಂತ ಅನ್ಕೋತೀನಿ ಆಯ್ತಾ ಮಕ್ಕಳೇ. ತುಂಬಾ ರಿಕ್ವೆಸ್ಟ್ ಇರೋದ್ರಿಂದ ಈ ವಿಡಿಯೋನ ನಾವು ಮಾಡಿದೀವಿ ಆಯ್ತಾ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಮಕ್ಕಳೇ. ಐ ನೋ ಯು ಆರ್ ಗೋಯಿಂಗ್ ಟು ಏಸ್ ಇಟ್. ಫುಲ್ ಕಾನ್ಫಿಡೆನ್ಸ್ ಇಂದ ನೀವು ಎಕ್ಸಾಮ್ಸ್ ನ ಫೇಸ್ ಮಾಡಿ ಓಕೆನಾ. ಯು ಕ್ಯಾನ್ ಡೂ ಇಟ್. ನಮ್ಮ ಪರೀಕ್ಷೆ ಮಕ್ಕಳಿಗೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಆಯ್ತಾ. ಸೊ ಆಲ್ ದ ಬೆಸ್ಟ್ ಅಂಡ್ ಮೇಕ್ ಶೋರ್ ಯು ಡೂ ವೆಲ್ ಇನ್ ಯುವರ್ ಎಕ್ಸಾಮ್ಸ್ ಅಂಡ್ ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.